ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟರವರೆಗೆ ಒಂದು ಆರಾಧನೆ ಭಾಗವನ್ನು ಮುಗಿಸಿ, ನಾವು ಒಂದು ಪ್ರಾರ್ಥನೆ ಭಾಗವನ್ನು ಮುಗಿಸಿ, ವಿಜ್ಞಾಪನೆಯನ್ನು ಮುಗಿಸಿ, ವಾಕ್ಯದ ಭಾಗಕ್ಕೆ ಬರುವಾಗ ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳುವ. ಈಗ ವಾಕ್ಯದ ಭಾಗದ ಮೂಲಕ ಸ್ವಾಮಿ ಮಾತಾಡಲಿ. ನಾನು ನಿಮಗೆ ಕಳೆದ ವಾರ ಆಚೆ ವಾರದಿಂದ ಹೇಳಿದ್ದೀನಿ, ಆ ಗುಡ್ ಫ್ರೈಡೇ ಮತ್ತು ಪುನರುತ್ಥಾನ ದಿನದ ಹಬ್ಬ ನಡೆಯುವಲ್ಲಿವರೆಗೂ ಕೂಡ ನಾನು ಇದ್ರ ಬಗ್ಗೆನೇ ಸಾಧ್ಯವಾದಷ್ಟು ವಾಕ್ಯ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೀನಿ. ನೀವು ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡಿ. ನಾನು ನೈಟ್ ಡ್ಯೂಟಿ ಮಾಡಿ, ಡೇ ಡ್ಯೂಟಿ ಮಾಡಿ ಎಲ್ಲ ಬರಲಿಕ್ಕೆ ತುಂಬ ಹಿಂಸೆ ಆಗ್ತಾಯಿದೆ. ಪ್ರಾರ್ಥನೆ ನಾನು ಸ್ಟ್ರಾಂಗ್ ಆಗಬೇಕು, ನೀವು ಸ್ಟ್ರಾಂಗ್ ಆಗಬೇಕು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶಿಲುಬೆಯ ಮರಣದ ಮೂಲಕ ನಾವು ನಮ್ಮನ್ನೇ ತ್ಯಾಗವಾಗಿ ಒಪ್ಪಿಸುವಂಥ ದಿನವಾಗಿ ನಾವು ಮಾರ್ಪಡ್ತೀವಿ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಶಿಲುಬೆ ಅಂತ ಹೇಳಿದ್ರೆ, ನಾನು ಕಳೆದ ವಾರದಲ್ಲಿ ತಿಳಿಸಿದೆ, ಶಿಲುಬೆ ಅಂತಂದರೆ ಯೇಸು ಸ್ವಾಮಿಯ ಒಂದು ಹೃದಯ ಇದ್ದಾಗೆ ಅದು ಪ್ರೀತಿಯ ಒಂದು ಸಂಕೇತ ಅಂತ ನಾನು ನಿಮಗೆ ಹೇಳಿದ್ದೆ. ಯಾವ ಥರ ಅಂದರೆ ಮಾತಾಡಬೇಕು, ಪ್ರೀತಿಯ ಸಂಕೇತ ಅಂದರೆ ಯೇಸು ಸ್ವಾಮಿ ಶಿಲುಬೆನ ಹಿಂಗೂ ಮೊಳೆ ಹೊಡಿಬೋದಿತ್ತು, ಹಿಂಗೂ ಮೊಳೆ ಹೊಡೆದಿದ್ರೆ ಆಗ್ತಿತ್ತು ಇಲ್ವಾ? ಅಲ್ಲ, ಮಲಗಿಸ್ಕೊಂಡಲ್ಲೇ ಮೊಳೆ ಹೊಡಿಬೋದಿತ್ತು. ಆದರೆ ಅವ್ರನ್ನ ಯಾಕೆ ಈ ಥರನೇ ಮೊಳೆ ಹೊಡೆದಿದ್ದಾರೆ? ಇದರ ಅರ್ಥ ನನ್ನದೆಲ್ಲವೂ ನಿಮಗೆ, ನಿಮ್ಮ ಪಾಪನೆಲ್ಲ ನಾನು ಹೊತ್ಕೊಂಡಿದ್ದೀನಿ, ನನ್ನಲ್ಲಿರೋ ಶ್ರೀಮಂತಿಕೆನೆಲ್ಲ ನಿಮಗೆ ಕೊಡ್ತಾ ಇದ್ದೀನಿ. ಮತ್ತೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಆಶೀರ್ವಾದ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿರೋ ಎಲ್ಲ ಪಾಪದ ಶಾಪಗಳನ್ನ ನಾನು ಒತ್ತುಕೊಳ್ತೀನಿ ಅಂತ ಹೇಳೋದು ಒಂದು ಕಾರಣಕ್ಕೋಸ್ಕರ ಎಲ್ಲವೂ ಅಗಮ್ಯವಾದ ಪ್ರೀತಿ ಅಲ್ಲಿ ತೋರಿಸೋದು ಶಿಲುಬೆಯಲ್ಲಿ. ನಾನು ಹಾಗೇನೆ ನಿಮ್ಗೆ ಇನ್ನೊಂದು ಮಾತು ಕೂಡ ಹೇಳಿದ್ದೆ, ನೀವು ನೆರಳನ್ನು ನೋಡಿ, ನೆರಳನ್ನು ನೋಡ್ಬಿಟ್ಟು ಹಿಂಗೆ ಕೈ ಹಿಡೀರಿ, ನಿಮ್ಮ ಶರೀರನ ಕೂಡ ಶಿಲುಬೆ ರೀತಿಯಲ್ಲೇ ಕಾಣ್ತದೆ. ನಿಜ, ಶಿಲುಬೆ ರೀತಿಯಲ್ಲೇ ಕಾಣ್ತಲ್ವಾ? ಹಾಗಾದರೆ ಶಿಲುಬೆ ನಾವು ಫೋಟೋದಲ್ಲಿ ಇಟ್ಕೊಂಡ್ರೆ ಅದೊಂದು ವಿಗ್ರಹಾರಾಧನೆ ಆಗ್ತದೆ. ಶಿಲುಬೆ ನಮಗೆ ಫೋಟೋದಲ್ಲಿ ಬೇಡ, ಶಿಲುಬೆ ನಮಗೆ ಗೋಡೆಯಲ್ಲಿ ಬೇಡ, ಶಿಲುಬೆನ ನಾವು ನೇತಾಕೊಳ್ಳೋದು ಬೇಕಾಗಿಲ್ಲ. ನಾವು ಯೇಸು ಸ್ವಾಮಿ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಯಾವ ಥರ ಶಿಲುಬೆನ ಹೊತ್ತರೋ ಹಾಗೆ ನಾವು ದಿನನಿತ್ಯವೂ ನಮ್ಮ ಪಾಪಕ್ಕೋಸ್ಕರ ನಮ್ಮ ಶಿಲುಬೆನ ನಾವು ಓರಬೇಕು. ಎರಡನೇದಾಗಿ ನಾವು ಇತರರ ಶಿಲುಬೆಯನ್ನು ಓರ್ಲಿಕ್ಕೂ ಸಹಾಯ ಮಾಡಬೇಕು. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆ ಓರುವಾಗಲೂ ಕೂಡ ಕೊರೇನ ಪಟ್ಟಣದ ಸಿಮೋನ್ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಸಮಯ ಸಹಾಯಕ್ಕಾಗಿ ಕಳಿಸಿದ್ರು. ಯಾಕೆಂದರೆ ಒಬ್ಬರಿಗೆ ಒಬ್ಬರು ಸಹಾಯಕರಾಗಿರಿ ಅಂತ ಹೇಳೋ ಒಂದು ಸೂಚನೆ ತೋರಿಸೋದಕ್ಕೆ ಮಾತ್ರ. ಹಾಗೇನೆ ಕೂಡ ನಾವು ಇನ್ನೊಬ್ಬರು ಆ ಶಿಲುಬೆಯ ಕಷ್ಟದ ಮಾರ್ಗದಲ್ಲಿ ನಡೆಯುವಾಗ ನಾವು ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ಪ್ರಿಯರೇ, ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತು ಬರಲಿಕ್ಕೆ ಅವರು ಮೊದಲು ಮಾಡಿದಂಥ ತ್ಯಾಗವನ್ನು ನೋಡಿ ಅದೇ ರೀತಿ ನಾವು ಇರಬೇಕು ಅಂತ ಹೇಳೋದ್ರ ಬಗ್ಗೆ ಚಿಕ್ಕದಾಗಿ ವಾಕ್ಯ ಕೊಡ್ತೀನಿ. ಸಮಯಾವಕಾಶಗಳು ತುಂಬ ಆಗೋಗಿದೆ. ಆ ಕಾರಣಕ್ಕೋಸ್ಕರ ನಾನು ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯೇಸು ಸ್ವಾಮಿ ಮಾಡಿದಂಥ ತ್ಯಾಗನ ಮಾತ್ರ ನೀವು ಮಾಡಿ ಸಾಕು, ಜಾಸ್ತಿ ಏನು ಮಾಡೋದು ಯೇಸು ಮಾಡೋದನ್ನ ಮಾಡಿಬಿಟ್ರೆ ಸಾಕು, ನೀವು ಪರಿಶುದ್ಧರಾಗ್ಬಿಡ್ತೀರಾ, ನೀವು ಲೋಕಕ್ಕೆ ಬೆಳಕಾಗ್ತೀರಾ, ನೀವು ಲೋಕಕ್ಕೆ ಉಪ್ಪಾಗ್ತೀರಾ, ನೀವು ಸರ್ವ ಜನರ ಸಹಾಯಕರಾಗ್ತೀರಾ, ನಿಮ್ಮಲ್ಲಿ ದೈವಿಕ ಶಕ್ತಿ ತುಂಬಲು ಬರ್ತದೆ, ನಿಮ್ಮಿಂದ ಬಿಡುಗಡೆ ಆಗ್ತದೆ, ನಿಮ್ಮಿಂದ 10 ಜನಕ್ಕೆ ಆಶೀರ್ವಾದ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಶಿಲುಬೆ ಓರೋದಕ್ಕಿಂತ ಮೊದಲು ಯಾವ ಥರ ಬಂದರು ಅಂತ ಹೇಳೋದನ್ನು ನಾವೀಗ ನೋಡೋಣ. ಪ್ರಿಯರೇ, ಫಿಲಿಪ್ಪ 2ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದ್ ಮಗಳೇ, 5ರಿಂದ. ಕ್ರಿಸ್ತ ಯೇಸುವಿನ ಜೋರಾಗಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿನ್ನಲ್ಲಿಯೂ ಇರಲಿ. ಕ್ರಿಸ್ತ ಯೇಸು ಸ್ವಾಮಿ ಹತ್ರ ಅವರು ಶಿಲುಬೆಗೆ ಏರುವಂಥ ಮನಸ್ಸು ಮಾಡದೇ ಇದ್ದಿದ್ರೆ ಇವತ್ತು ನನ್ನ ಪಾಪನೋ ನಿನ್ನ ಪಾಪನೋ ಪರಿಹಾರ ಆಗ್ತಿರ್ಲಿಲ್ಲ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತು ನಮ್ಮ ಪಾಪನ ಹೊತ್ತುಕೊಳ್ಳಿಕ್ಕೆ ಅವರು ಮನಸ್ಸು ಮಾಡಿದಕ್ಕೋಸ್ಕರನೇ ಅವರು ನನಗೋಸ್ಕರ, ನಾನು ನರಕಕ್ಕೆ ಹೋಗ್ಬೇಕಾದ್ರೆ ಜಾಗ, ನಾನು ಪಾಪ ಮಾಡಿ ನರಕಕ್ಕೆ ಹೋಗ್ಬೇಕಾದ್ರೆ ಜಾಗದಲ್ಲಿ ನನ್ನ ಪಾಪನ ಅವರು ಹೊತ್ತುಕೊಂಡು ಶಿಕ್ಷೆ ಅನುಭವಿಸಿದ್ರು. ನಾನು ನಿಮ್ಗೆ ಕೆಲಸಲ್ಲ ಹೇಳಿದ್ದೀನಿ, ನಿಜ ಅಲ್ವಾ? ಕೇಳಿಸ್ತಾ ಇಲ್ಲ? ಹೌದಲ್ವಾ? ಗಂಟ್ಲಿರೋರು ಮಾತ್ರ ಆಮೇಲೆ ಹೇಳಿ, ಬಾಯಿ ಇರೋರು ಮಾತ್ರ ಸೌಂಡ್ ಮಾಡಿ, ಇಲ್ಲ ಅಂದರೆ ಸೈಲೆಂಟಾಗಿ ಕೂತ್ಕೊಳ್ಳಿ. ಹಲ್ಲೆಲೂಯಾ. ನಾನು ಹೇಳ್ತಾ ಇರೋದು ಚೆನ್ನಾಗಿ ಸ್ವಲ್ಪ ಕೇಳಿಸ್ಕೊಳ್ಳಿ. ಯೇಸು ಸ್ವಾಮಿನೂ ಕೂಡ ಅವರು ಮನಸ್ಸು ಮಾಡದೇ ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಆದರೆ ಅವರು ಮನಸ್ಸು ಮಾಡೋದ್ರಿಂದ ನಾನು ನೀನು ಇವತ್ತು ಪಾಪ ಪರಿಹಾರ ಮಾಡಿಕೊಂಡು ನೀತಿವಂತರಾಗಿ ದೇವರ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಹಲ್ಲೆಲೂಯಾ. ಕ್ರಿಸ್ತ ಯೇಸು ಸ್ವಾಮಿ ಇದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಹಾಗಾದ್ರೆ ಅವ್ರ ಮನಸ್ಸು ಏನಂತ ನೋಡೋಣ. ಓದಪ್ಪ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಲಾರದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡಿ, ಇಲ್ಲಿ ಸ್ವಾಮಿ ಏನು ಮಾಡಿದ್ರೆ ಅವರು ದೇವರೇ ಆಗಿದ್ರು ಕೂಡ
ಅವರು ದೇವರ ಪದವಿನ ಬಿಟ್ಟುಕೊಟ್ಬಿಟ್ರಂತೆ. ಯಾಕೆ ದೇವರ ಪದವಿನ ಬಿಟ್ಟುಕೊಟ್ರು ಅಂತಂದ್ರೆ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಮಾಡಿರತಕ್ಕಂಥ ಪಾಪಕ್ಕೆ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು. ಮನುಷ್ಯ ಮಾಡ್ತಾ ಇದ್ದ ಪಾಪಕ್ಕೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗ್ತದೆ, ನೀರಲ್ಲಿ ಮುಳುಗಿದ್ರೆ ಒಳ್ಳೇದಾಗ್ತದೆ, ತಲೆಮುಡಿ ಕೊಟ್ಟರೆ ಒಳ್ಳೇದಾಗ್ತದೆ, ಅನ್ನದಾನ ಮಾಡಿದ್ರೆ ಒಳ್ಳೇದಾಗ್ತದೆ. ಇವತ್ತು ಕೂಡ ಪಾಪ ಪರಿಹಾರಕ್ಕೋಸ್ಕರ ತುಂಬ ಜನ ಪರದಾಡ್ತಿದ್ದಾರೆ. ಇದು ಯಾವುದರಿಂದನೂ ಪರಿಹಾರ ಇಲ್ಲ. ಪ್ರಾಣಿಗಳ ಬಲಿಗಳಿಂದ ಪರಿಹಾರ ಇಲ್ಲ. ಪ್ರಾಣಿಗಳ ಬಲಿಯಿಂದ ಪರಿಹಾರ ಇಲ್ಲದಿರೋದು ಕಾರಣಕ್ಕೋಸ್ಕರ ಮನುಷ್ಯ ಮಾಡಿರೋ ಪಾಪನ ಮನುಷ್ಯನೇ ತೀರಿಸಬೇಕು ಅಂತೇಳಿ ದೇವರೇ ಸ್ವತಃ ತನ್ನ ಬಾಯಿಯ ಮಾತಿಗೆ ಜೀವವನ್ನು ಕೊಟ್ಟು ಅವರನ್ನು ಏಸುವಾಗಿ ಮಾಡಿ ಮಗನ ರೂಪದಲ್ಲಿ ಕಳಿಸಿಕೊಟ್ಟು ಅವ್ರನ್ನ 33.5 ವರ್ಷ ಇಲ್ಲಿ ಇರುವ ಹಾಗೆ ಮಾಡಿ ಎಲ್ಲ ಜನಗಳಿಗೆ ದೇವರ ಜೊತೆಲಿ ಯಾವ ಥರ ನಾವು ಸಂಬಂಧ ಇಟ್ಕೋಬೇಕು ಮತ್ತು ಮನುಷ್ಯರು ಮತ್ತು ಮನುಷ್ಯರ ಮಧ್ಯೆ ಯಾವ ಥರ ಸಂಬಂಧ ಇಟ್ಕೋಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರ ಯೇಸು ಸ್ವಾಮಿ ಮಗನ ರೂಪವನ್ನು ಧರಿಸಿ ಬರಬೇಕಾದ್ರೆ ಅವರು ದೇವರ ಪದವಿಯನ್ನು ಅಪ್ಪನಿಗೆ ಬಿಟ್ಟುಕೊಟ್ಬಿಟ್ರು. ಬರೀ ಮನುಷ್ಯನಾಗಿಯೇ ಬಂದರು. ಅವರು ದೇವರಾಗಿ ಶಿಕ್ಷೆ ಅನುಭವಿಸಿದ್ರೆ ಅವ್ರಿಗೆ ನೋವಾಗೋದಿಲ್ಲ. ಅದು ಗೊತ್ತಾ ನಿಮಗೆ? ದೇವರಾಗಿ ಶಿಕ್ಷೆ ಅನುಭವಿಸಿದ್ರೆ ನೋವಾಗೋದಿಲ್ಲ. ಮನುಷ್ಯನೇ ಆದ ಥರ ನೋವು ಅನುಭವಿಸೋಕ್ಕಾಗೋದು. ಅದಕ್ಕೆ ಅವರು ಮನುಷ್ಯನ ರೂಪ ತಗೊಂಡು ಬಂದರೆ ಆ ಥರದ ದೇವ ಸ್ವರೂಪನಾಗಿದ್ದರು. ದೇವರಿಗೆ ಸರಿ ಸಮಾನನಾಗಿರೋದು ಅಮೂಲ್ಯ ಪದವಿನ ಅವ್ರು ಬಿಟ್ಬಿಟ್ಟು ಬಂದರು. ಇವತ್ತು ನಾವು ನಮ್ಮ ಪದವಿನ ಬಿಡ್ಲಿಕ್ಕೆ ಎಷ್ಟು ಅಹಂಕಾರ ಪಡ್ತೀವಲ್ಲ. ಅದು ನಮ್ಮ ಭಾರತ ದೇಶದಲ್ಲಂತೂ ಭಯಂಕರ ಪದವಿಗಳ ಬಗ್ಗೆ ಭಾಳ ಅಹಂಕಾರ. ನಾನು ಬ್ರಾಹ್ಮಣ, ನಾನು ಅಂಥವನು, ನಾನು ಇಂಥವನು, ನೀನು ಯಾವಳು, ಬರೀ ನಾನು ನಾನು ನಾನು. ಪದವಿ, ಜಾತಿಯಲ್ಲಿ ಪದವಿ, ಅಧಿಕಾರದಲ್ಲಿ ಪದವಿ, ಸೌಂದರ್ಯದಲ್ಲಿ ಪದವಿ. ಯಾವುದು ಬೇಡ ಪ್ರಿಯರೇ. ಸ್ವಾಮಿ ಪರಲೋಕದ ಪದವಿಯನ್ನೇ ಬಿಟ್ಟು ಬಂದಿರಬೇಕಾದ್ರೆ ನಾವು ಇವತ್ತಿದ್ದು ನಾಳೆ ನಾಶ ಆಗುವಂತ ಈ ಪದವಿ ಬಿಡ್ಲಿಕ್ಕೆ ಆಗೋದಿಲ್ವಾ? ಹಲ್ಲೆಲೂಯಾ. ಪರಲೋಕದ ಪದವಿನೇ ಸ್ವಾಮಿ ಬಿಟ್ಟು ಬಂದಿರಬೇಕಾದ್ರೆ ಇವತ್ತಿದ್ದು ನಾಳೆ ಹಾಳಾಗುವಂತ ಪದವಿ ಬೇಕಪ್ಪ. ನಾ ಸೌಂದರ್ಯವತಿ, ನಾ ಬೆಳ್ಳಿಗಿದ್ದೀನಿ ಅಂತ ಅಹಂಕಾರ ಪಡ್ತಾ ಇರ್ತೀವಿ. ಒಂದೇ ಸಲ ಬಿದ್ದೋಗ್ಬಿಟ್ರೆ, ಕಲ್ಲುಗಳು ಹೊಡೆದ್ಬಿಟ್ರೆ ಕಿವುಚ್ಕೊಂಡ್ಬಿಡ್ತೇವೆ ಮುಖ. ನಿಜ ಅಲ್ವಾ? ಬೆಂಕಿ ಸ್ವಲ್ಪ ಹತ್ಕೊಂಡ್ಬಿಟ್ರೆ ಮುಖ ತಿರ್ಗೋಗ್ಬಿಡ್ತೇವೆ ಹಿಂಗೆ. ನಿಜ ಅಲ್ವಾ? ನಿಜ ತಾನೇ? ಈ ಸೌಂದರ್ಯ ಕೊಟ್ಕೊಂಡು ಏನಾಗಬೇಕಮ್ಮ? ಒಂದು ಕಿಡ್ನಿ ಗೇಟ್ ಬಂದ್ಬಿಟ್ರೆ ಸಾಕು, ಅವ್ನ ಸೌಂದರ್ಯ ಎಲ್ಲ ಹೋಗ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಮಾಲತಿ ತಗೊಂಡು ಒಬ್ಬಳು ಅಮ್ಮ ಇದ್ಲು. ಅವಳಿಗೆ 1000 ಸಲ ನಾನು ಹೇಳಿದ್ದೀನಿ, ನೋಡು ನೀನು ಏಸು ಹತ್ರ ಬಂದಿದ್ಯಾ, ಸತ್ಯ ತಿಳ್ಕೊಂಡಿದ್ಯಾ, ನೀವು ಪುನಃ ತಿರುಗಿ ಹೋದರೆ ನಾಯಿ ಕಕ್ಕಿದ್ದನ್ನ ತಿರುಗಿ ನಕ್ಕದಾಗೆ ನೀನು ನಕ್ಕಿದ್ರೆ ನಿನ್ನ ಪರಿಸ್ಥಿತಿ ಫುಲ್ ಅಂತ್ಯಸ್ಥಿತಿ ಕೆಟ್ಟದಾಗಿರುತ್ತೆ ಅಂತ ಕೇಳಲಿಲ್ಲ. ಎಂಥ ಸೌಂದರ್ಯ ಓದಿದ್ದಾರೆ. ಅವಳನ್ನ ಮುಟ್ಟಬೇಕಾದ್ರೆ ಕೈ ತೊಳೆದ್ಬಿಟ್ಟು ಮುಟ್ಟಬೇಕು, ಅಂಥ ಚೆನ್ನಾಗಿದ್ದವಳು ಅವಳು. ಮುಟ್ಟಿದ್ರಲ್ಲಿ ಕಾಲೇ ಕೂತ್ಕೊಂಡ್ಬಿಡ್ತಾಯಿದ್ರು, ಸುಮ್ಮನೆ ಚೆನ್ನಾಗಿದ್ಲು. ಕೊನೆಗೆ ಕ್ಯಾನ್ಸರ್ ಆಗ ಬಂದ್ಬಿಟ್ಟು ಹೆಂಗೆ ಆಗ್ಬಿಟ್ಟಿದ್ರೆ ವಿಚಿತ್ರವಾಗಿ ಆಗ್ಬಿಟ್ಟು ಇವಳು ದೇವಸ್ಥಾನ ಮಟ್ಟಿಗೆ ಆಗೋದು. ಸ್ವಂತ ಮನೆ ಮಾಡಿದ್ರು, ಜಾಗ ಮಾಡಿದ್ರು, ಮಗಳು ಮದುವೆ ಮಾಡಿದ್ರು, ಏನು ಮಾಡಿ ಏನು ಪ್ರಯೋಜನ? ಕೊನೆಗೆ ಅವಳು ಪದವಿನ ಬಿಟ್ಟುಕೊಡ್ಲಿಲ್ಲ, ಸೌಂದರ್ಯದ ಪದವಿ ಬಿಟ್ಟುಕೊಡ್ಲಿಲ್ಲ, ಅವಳಿಗೆ ಇರ್ತಕ್ಕಂಥ ಹಣಕಾಸಿನ ಪದವಿ ಬಿಟ್ಟುಕೊಡ್ಲಿಲ್ಲ. ಕೊನೆಗೆ ಆ ಪದವಿನೆಲ್ಲ ಸೈತಾನ ಕಿತ್ಕೊಂಡ ಮೇಲೆ ರೋಗದ ಪದವಿನ ಪಡೆದು ಸತ್ತೋಗ್ಬಿಟ್ಲು. ಬೇಡ ಪ್ರಿಯರೇ, ನಮ್ಮ ಪದವಿನ ನಾವು ಬಿಟ್ಕೊಡೋಣ, ನಮ್ಮ ಅಂತಸ್ತನ್ನು ನಾವು ಬಿಟ್ಕೊಡೋಣ. ನಮಗೆ ಹಣ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಸೌಂದರ್ಯ ಇರ್ಬೋದು, ಅದೆಲ್ಲ ದೇವರಿಂದ ಬಂದಿರೋ ಗಿಫ್ಟ್ ಕಣ್ರಿ. ದೇವರಿಂದ ಬಂದಿರೋ ಗಿಫ್ಟ್ ಕಣ್ರಿ. ನನ್ನ ಮಗಳನ್ನ ಒಳ್ಳೆಗಿಟ್ಟಿದ್ಯಪ್ಪ, ಸ್ತೋತ್ರ ಅಂತೇಳಿ. ನನಗೆ ಒಳ್ಳೆ ಟೀಚರ್ ಕೆಲಸ ಕೊಡಿಸಿದ್ಯಾ, ಸ್ತೋತ್ರ ಅಂತೇಳಿ. ನಾನು ಟೀಚರು ಹೇಳಕ್ ಹೋಗ್ಬೇಡಿ. ಅಲ್ಲಲ್ಲಿ ನನ್ನ ನರ್ಸು ಅಂತ ಹೇಳಕ್ ಹೋಗ್ಬೇಡಿ, ನಾನು ಡಾಕ್ಟ್ರು ಅಂತ ಹೇಳಕ್ ಹೋಗ್ಬೇಡಿ. ಅದೆಲ್ಲ ದೇವರಿಂದ ಬಂದಂಥ ಪದವಿಗಳು. ಅಲ್ಲಲ್ಲಿಯ ಅವರು ದೇವ ಪದವಿನೇ ಬಿಟ್ಟು ಬಂದಿರಬೇಕಾದ್ರೆ ನಾನು ನೀನು ಯಾರಪ್ಪ? ಹಾಗಾದರೆ ಸಿಲುಬೆಯ ಇನ್ನೊಂದು ಅರ್ಥ ಏನು ತಿಳಿಸ ಗೊತ್ತಾ? ನಿನ್ನ ಪದವಿನ ನೀನು ಬಿಡು. ಸ್ವಾಮಿನೇ ತನ್ನ ಪದವಿನ ಬಿಟ್ಟಿರ್ಬೇಕಾದ್ರೆ ಸಿಲುಬೆ ಇನ್ನೊಂದು ಮಾತು ಹೇಳ್ತದೆ, ನೀನು ನಿನ್ನ ಪದವಿನ ಬಿಡು. ದಾಸನ ರೂಪವನ್ನು ಧರಿಸಿಕೊಂಡು, ದಾಸ ಅಂದರೆ ಏನು ಗೊತ್ತಪ್ಪ? ಎರಡನೇದು, ಒಂದನೇದು ಪದವಿ ಬಿಡಬೇಕು, ಎರಡನೇದು ನೀವು ಇವತ್ತಿನಿಂದ ದಾಸರಾಗಬೇಕು. ದಾಸರು ಅಂದರೆ ಏನು ಗೊತ್ತಾ? ನಾಮ ಹಾಕೊಂಡು ಬರೋಂಥ ದಾಸರಲ್ಲ. ದಾಸ ಅಂದರೆ ಆಳಿಗೆ ಸಂಬಳ ಇದೆ, ದಾಸನಿಗೆ ಸಂಬಳ ಇಲ್ಲ. ಜೀತದ ಆಳುಗಳು ಅಂತ ಹೇಳೋದು ಕೇಳಿರ್ಬೋದು ನೀವು ಮೊದಲ ಕಾಲದಲ್ಲಿ. ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಜೀತ ಕಟ್ಕೊಡೋದು. ಲೈಫ್ ಟೈಮ್ ಅವ್ರಿಗೆ ಸಂಬಳ ಇಲ್ಲ, ಅವರಿಗೆ ಮಧ್ಯರಾತ್ರಿ ಕರೆದು ಹೇಳ್ಬೇಕು ಅವರು. ಈ ದಾಸ ಅಂದರೆ ಏನು ಗೊತ್ತಾ? ಇನ್ನೊಬ್ಬರು ಸೇವೆ ಮಾಡ್ತಾನೇ ಇರೋನು. ಆದರೆ ಆಳು ಹಂಗಲ್ಲ, ಅವನು ಟೈಮಿಗೆ ಬರ್ತಾನೆ, ಟೈಮ್ ಮುಗಿದ ಮೇಲೆ ಹೋಯ್ತಾ ಇರ್ತಾನೆ. ಈ ದಾಸ ಅಂದರೆ ಪರ್ಮನೆಂಟಾಗಿ ನಮ್ಮನ್ನು ಸೇವೆ ಮಾಡೋಕ್ಕೋಸ್ಕರ ಅವ್ರು ಬಂದರು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ,
ಸೇವೆ ಮಾಡೋಕ್ಕೋಸ್ಕರ ಬಂದೆ ಅಂತ ಹೇಳಿ. ಹಾಗೆ ನೀವು ಕೂಡ ಇವತ್ತು ಯೇಸು ಕ್ರಿಸ್ತನ ಪಾಲಿಗೆ ದಾಸರಾಗಿ ಇನ್ನೊಬ್ಬರ ಕಷ್ಟದಲ್ಲಿ, ಇನ್ನೊಬ್ಬರ ದುಃಖದಲ್ಲಿ ಸೇವೆ ಮಾಡಬೇಕು. ಎರಡನೇದೇನು? ಒಂದನೇದು ಪದವಿ, ಎರಡನೇದೇನು ದಾಸತ್ವ. ಅಲೆಲುಯಾ, ಅಲೆಲುಯಾ. ದಾಸತ್ವ ಭಾಳ ಅಹಂಕಾರ. ದಾಸತ್ವ ಆಗಲಿಕ್ಕೆ ನಾನ್ಯಾಕೆ ಅವನು ಹೇಳ್ದಂಗೆ ಕೇಳಿ, ನಾನ್ಯಾಕೆ ಅವನು ಅಂಡ್ರಲ್ಲಿ ಹೋಗ್ಲಿ, ನಾನ್ಯಾಕೆ ಅವನಿಗೆ ಮಾಡಲಿ, ಆಡಬಾರ್ದು ಆಟ ಆಡ್ದ ಈಗ ಹಿಂಗೆ ಹೋಗ್ತಾ ಇದ್ದಾನೆ. ಇದು ದಾಸತ್ವ ಅಲ್ಲ. ದಾಸತ್ವ ಏನು ಗೊತ್ತಾ? ಅವರಿಗೆ ನೀವು ಏನೇ ಮಾಡಿರಲಿ ಪ್ರಿಯರೇ, ಅವ್ರನ್ನ ಪ್ರೀತಿಸಿ ಅವ್ರಿಗೋಸ್ಕರ ಸಹಾಯ ಮಾಡಿ. ಚಪ್ಪಾಳೆ ಹೊಡೆಯೋದಲ್ಲ, ಆಮೇಲೆ ಹೇಳೋದಲ್ಲ, ಮಾಡಬೇಕು, ಮಾಡಬೇಕು. ಅಲ್ಲೆಲುಯ್ಯ. ಮೂರನೇದಾಗಿ ಮನುಷ್ಯನಿಗೆ ಸದಸ್ಯರು ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ, ಅವ್ರು ಏನಾದರೂ ಆಕಾರದಲ್ಲಿ ಮನುಷ್ಯರಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು, ನಾನೇ ಓದ್ತೀನಪ್ಪ, ತನ್ನನ್ನು ತಗ್ಗಿಸಿಕೊಂಡ್ರು. ಯಾರು? ಯೇಸು ಸ್ವಾಮಿ ಏನು ಮಾಡಿದ್ರು? ತಗ್ಗಿಸಿಕೊಂಡ್ರು. ಹಾಗೆ ನೀವು ಕೂಡ ತಗ್ಗಿಸಿಕೊಳ್ಳುವಂಥ ಮನೋಭಾವನೆ ನಿಮಗೆ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ಆ ತಗ್ಗಿಸ್ಕೊಳ್ಳೋದ್ರ ಬಗ್ಗೆ ನಾನು ಮುಂದಕ್ಕೆ ವಾಕ್ಯ ಕೊಡ್ತೀನಿ. ಯೇಸು ಸ್ವಾಮಿ ಮಾಡ್ದಂಗೆ ನಾವು ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಮತ್ತೆ ವಾಕ್ಯ ಕೊಡ್ತೀನಿ. ಈಗ ಯೇಸು ಸ್ವಾಮಿ ಏನು ಮಾಡೋದು ಮೊದಲು ತಿಳ್ಕೊಳ್ಳೋಣ. ಆತನ್ನು ತಗ್ಗಿಸಿಕೊಂಡು ಅವನೇನು ಮಾಡ್ದ? ತಗ್ಗಿಸ್ಕೊಂಡ. ಯಾವ ಥರ ತಗ್ಗಿಸ್ಕೊಂಡ್ರು? ಯೆಶಾಯ ಪುಸ್ತಕದಲ್ಲಿ ಬರೆದಾಗೆ ಆಕಾಶ ಸಿಂಹಾಸನ, ದೇವರಿಗೆ ಆಕಾಶ ಏನಾಗಿದೆ? ಸಿಂಹಾಸನ, ಭೂಮಿ ಪಾದಪೀಠ. ಹಲ್ಲೆಲೂಯಾ. ಭೂಮಿ ಪಾದಪೀಠದಲ್ಲಿ ಎಷ್ಟು ಎತ್ತರ ಇರ್ಬೋದು? ಸಿಂಹಾಸನ ನೋಡಿ ಮಕ್ಕಳು, ಇದೇ ಚೇರ್ ಅಲ್ವಾ? ಇದು ಚೇರು, ಇದು ಆಕಾಶ ಅಂತೆ, ಇದು ಆಕಾಶ ಅಂತೆ, ಇದು ಭೂಮಿ ಅಂತೆ. ಎಷ್ಟು ಎತ್ತರ ಇರ್ಬೋದು ಲೆಕ್ಕ ಹಾಕಿ ದೇವರು? ಅವ್ರು ಎದ್ದು ನಿಂತ್ಕೊಂಡ್ಬಿಟ್ರೆ ಹೆಂಗಿರ್ಬೋದು ಲೆಕ್ಕ ಹಾಕಿ. ಆ ವಾಕ್ಯ ತೆಗೆದು ಬಿಡೋಣ, ಒಂದು ನಿಮಿಷ ವಾಕ್ಯ ತೆಗೆದೇ ಬಿಡೋಣ. ಒಂದು ಓದಪ್ಪ, 61 ಓದಪ್ಪ. ಯೆಹೋವನು ಈಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಏನಂತ ಮನೆಯನ್ನು ಕಟ್ಟಿಕೊಡುವಿರಿ. ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ಸ್ವಾಮಿ ಹೇಗೆ ಕೇಳ್ತಾರೆ? ಸ್ವಾಮಿ ಕೇಳ್ತಾರೆ, ನನಗೆ ನೋಡಿ ಚೇರಲ್ಲಿ ಕೂತ್ಬಿಟ್ಟು ತೋರಿಸ್ತೀನಿ. ಏನಂತ ಬರ್ತದೆ? ಆಕಾಶವು ನನಗೆ ಸಿಂಹಾಸನ. ಇಲ್ಲಿ ಸಿಂಹಾಸನ ತಾನೆ. ಭೂಮಿ ನನಗೆ ಆಕಾಶ ಎಲ್ಲಿದೆ? ಕಣ್ಣಿಗೆ ಕಾಣ್ತಾ ಇದಲ್ಲ, ಅಲ್ಲಿ ಕೂತಿಯಾರಂತೆ, ಕಾಲು ಇಲ್ಲಿದೆ ಅಂತೆ. ಆಗ ಅವ್ರು ಎದ್ದು ನಿಂತ್ಬಿಟ್ರೆ ಹೆಂಗಿರ್ಬೋದು ಲೆಕ್ಕ ಹಾಕಿ. ಹಲ್ಲೆಲೂಯಾ. ಆಕಾಶ ಸ್ವಾಮಿಗೆ ಸಿಂಹಾಸನ, ಭೂಮಿ ಪಾದಪೀಠ. ಅದ್ರ ಮೇಲಕ್ಕೆ ಏನಿದೆ ಗೊತ್ತಿಲ್ಲ. ಆದರೆ ಅಂಥ ದೊಡ್ಡ ಸ್ವಾಮಿ 6 ಅಡಿ 7 ಅಡಿ ಮನುಷ್ಯನ ಥರ ತಗ್ಗಿಸ್ಕೊಂಡು ಮನುಷ್ಯರಾಗ್ಬಿಟ್ರಂತೆ. ಅಲ್ಲಯ್ಯ, ನಾವು ಸ್ವಲ್ಪ ತಗ್ಗಿಸ್ಬಿಟ್ಟು ನಡೀರಿ ಅಂತ ಹೇಳಿ ಕೇಳೋದಿಲ್ಲ. ನಾನ್ಯಾಕೆ ತಗ್ಗಿಸ್ಬಿಟ್ಟು ನಡಿಯಾನೆ, ನಾನ್ಯಾಕೆ ಮಾಡಾನೆ, ಅವಳು ಹೇಳ್ದಂಗೆ ಕೇಳ್ಬೇಕಾ? ಚರ್ಚ್ಗೆ ಹೋಗ್ಬಿಡ್ತಿದ್ದಾಗ ನಾವು ಸುಮ್ಮನೆ ಇರ್ಬೇಕಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದನೇದಾಗಿ ಅವರು ಯಾವ ಥರ ತಗ್ಗಿಸ್ಕೊಂಡ್ರು? ದೇವ ಪದವಿನ ಬಿಟ್ಕೊಟ್ಬಿಟ್ರು, ಪದವಿನ ಬಿಟ್ಟು ತಗ್ಗಿಸ್ಕೊಂಡ್ರು. ಎರಡನೇದಾಗಿ ರಾಜಾದಿ ರಾಜನಾಗಿ ದೇವಾದಿ ದೇವನಾದವರು ದಾಸನಾಗ್ಬಿಟ್ರು. ಮೂರನೇದಾಗಿ ನಮ್ಮ ಥರ ನಿಮ್ಮ ಥರ ಮನುಷ್ಯನಾಗ್ಬಿಟ್ರು. ನೋಡ್ರಿ 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 ನೋಡ್ರಿ. ಹಲ್ಲೆಲೂಯಾ. ಏನಾದ್ರಲ್ಲಿ? ನಮ್ಮ ಥರ ನಿಮ್ಮ ಥರ ಏನಾದ್ರು ಮನುಷ್ಯನಾದ್ರು. ಹಲ್ಲೆಲೂಯಾ. ಆಕಾರದಲ್ಲಿ ಏನಾದ್ರು ಮನುಷ್ಯನಾಗ್ಬಿಟ್ರು. ಹಲ್ಲೆಲೂಯಾ. ಮನುಷ್ಯನಿಗೆ ಸರಸ ಅದರ ಆಕಾರದಲ್ಲಿ ಮನುಷ್ಯನ ಕಾಣಿಸ್ಕೊಂಡು ತನ್ನನ್ನು ತಗ್ಗಿಸಿಕೊಂಡು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಎಂಥ ಮರಣ? ಶಿಲುಬೆ ಮರಣ. ಯಾಕೆ ಶಿಲುಬೆಯ ಮರಣನ ಹೊಂದಿದ್ರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದಂತಾರೆ. ತಂದೆಯಾದ ದೇವರು ಹೇಳಿದಂಥ ಮಗನಿಗೆ, ಮಗನೇ ಮಗನೇ, ಭೂಮಿಯಲ್ಲಿ ಜನಗಳ ಪಾಪದಿಂದ ತುಂಬೋಗ್ಬಿಟ್ಟಿದ್ದಾರೆ. ಮಗನೇ, ಜನಗಳೆಲ್ಲ ನರಕಕ್ಕೆ ಹೋಗ್ತಾ ಇದ್ದಾರಪ್ಪ. ನಾನು ಮಾಡಿರೋ ಸೃಷ್ಟಿ ಎಲ್ಲ ಅನಾವಶ್ಯಕವಾಗಿ ನರಕಾಧಿಪತಿಯ ಕೈಗೆ ಹೋಗ್ತಾ ಇದ್ದಾರೆ. ಮಗನೇ,
ನನ್ನ ಬಾಯಿ ಮಾತಾಗಿರೋ ನಿನಗೆ ನಾನು ಜೀವವನ್ನು ಕೊಡ್ತೀನಪ್ಪ. ನೀನು ಮನುಷ್ಯನಾಗಿ ಹೋಗಿ ನನ್ನ ಆ ಮಕ್ಕಳು, ರಾಜಮ್ಮ ನನ್ನ ಮಗಳು, ತೇಜ ನನ್ನ ಮಗಳು, ಮಹಾದೇವ ನನ್ನ ಮಗ, ನಿಂಗರಾಜ ನನ್ನ ಮಗ, ಕುಳ್ಳಯ್ಯ ನನ್ನ ಮಗ, ಕೇತಳಿ ಅಜ್ಜಿ ನನ್ನ ಮಗಳು, ಇವರೆಲ್ಲರೂ ನರ್ಕೋಕೆ ಹೋಗ್ಬಿಡ್ತಾರಪ್ಪ. ಅಷ್ಟು ಜನ ನರ್ಕೋಗೋದ್ರಿಂದ ನನ್ನ ಮಗ ನೀನು ಒಬ್ಬ ಅವ್ರ ಪಾಪನ ಹೊತ್ಕೊಬಿಡಪ್ಪ, ಅವ್ರಿಗೋಸ್ಕರ ನೀನು ಸತ್ತೋಗ್ಬಿಡಪ್ಪ. ನಿನ್ನ ಮರಣ ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲಪ್ಪ, ನೀನು ಮರಣದ ಎದ್ದು ಬರ್ತೀಯ. ಆದರೆ ಆ ನೋವನ್ನು ನೀನು ಅನುಭವಿಸ್ಬಿಡು ಮಗನೇ, ನಾನು ಅವ್ರನ್ನೆಲ್ಲ ಕರ್ಕೊಳ್ತೀನಿ ಅಂತೇಳಿ ನಿನ್ನ ಮೇಲೆ ಪ್ರೀತಿಗೋಸ್ಕರ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿನ ಶಿಲುಬೆಗೇರಿಸಿದ್ರು ಕಣ್ರಿ. ಅಲ್ಲಲ್ಲಿಯ ಒಬ್ಬನೇ ಮಗ ಕಣ್ರಿ, ಒಬ್ಬನೇ ಮಗನನ್ನು ಕಳಿಸಿದ್ರು ಕಣ್ರಿ. ಅವ್ರು ಎದ್ದು ಬರ್ತಾರೆ ಗ್ಯಾರಂಟಿ ಗೊತ್ತಿದೆ, ಮರಣ ಹಿಡ್ಕೊಳ್ಳಿಕ್ಕಾದ್ರೆ ಗೊತ್ತಿದೆ. ಆದರೆ ನೋವು ಅವ್ರ ದೇವ ಪದವಿನ ಬಿಟ್ಟ ಮೇಲೆ ಮನುಷ್ಯರಾದ್ಮೇಲೆ ಅವ್ರ ಮನುಷ್ಯರಿಗೆ ನೋವು ಇದ್ದೇ ಇರ್ತದೆ. ಎಷ್ಟು ನೋವನ್ನು ಅನುಭವಿಸಿದ್ದಾರೆ, ಎಷ್ಟು ಬಾಧೆ ಅನುಭವಿಸ್ತಾರೆ. ಇದು ಯಾರಿಗಾಗಿ? ನನಗಾಗಿ ಪ್ರಿಯರೇ. ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರಲ್ಲ, ರಕ್ತನೇ ಬರ್ತದೆ. ಯಾವ ದೇವರುಗಳು ಕೂಡ ನಿಮಗೋಸ್ಕರ ಸತ್ತಿಲ್ಲ. ನನ್ನ ದೇವರು ನಿಮಗೋಸ್ಕರ ಸತ್ತು 3 ದಿವಸ ಎದ್ದು ಬಂದು ರಕ್ಷಕನಾಗಿದ್ದಾರೆ. Hallelujah. Praise the Lord. Praise the Lord. Hallelujah. ಶಿಲುಬೆ ಮಾಡೋರು ಒಂದಷ್ಟು ವಿಧೇಯನಾದನು, ಹಾಗಾದರೆ ದೇವರಿಗೆ ಅವರು ವಿಧೇಯರಾದರು. ಹಾಗೆಯೇ ನಾವು ಇವತ್ತು ವಿಧೇಯರಾಗಬೇಕು. ಅದ್ರ ಬಗ್ಗೆ ಮುಂದಕ್ಕೆ ವಾಕ್ಯ ಕೊಡ್ತೀನಿ. ಇವತ್ತು ಯೇಸು ಮಾಡೋದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಾರಣದಿಂದ ಆತನನ್ನು ದೇವರ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ದಯಪಡಿಸ್ತಾರೆ. ಯಾವಾಗ ಇವರು 1ನೇದಾಗಿ ಪದವಿ ಬಿಟ್ಟರು, 2ನೇದಾಗಿ ದಾಸರಾಗಿ ಬಂದರು, 3ನೇದಾಗಿ ಆ ಕಾಲದಲ್ಲಿ ಮನುಷ್ಯನಾದ, 4ನೇದಾಗಿ ತನ್ನನ್ನು ಬರಿದು ಮಾಡಿಕೊಂಡ, 5ನೇದಾಗಿ ಅವರು ದೇವರಿಗೆ ವಿಧೇಯರಾಗಿರೋ ಕಾರಣಕ್ಕೋಸ್ಕರ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮವನ್ನು ಯೇಸುಗೆ ಕೊಟ್ಟರು. ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ಅಂದರೆ ತಂದೆಯಾದ ದೇವರ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮ. ಈಗ ಒಂದು ಮಾತು ಹೇಳಪ್ಪ, ನಿಮ್ಮ ಮಗ ಬೆಳೆದು ನೀವಿಬ್ಬರು ಕೂಲಿಗೆ ಹೋಗ್ತಾ ಇರ್ತೀರ, ಕಷ್ಟಪಟ್ಟು ಮಗನ ಸಾಕಿರ್ತೀರ. ಮಗ ಒಳ್ಳೆ ಹೆಸರು ತಗೊಬಿಟ್ಟು ಊರಲ್ಲಿ ಎಲ್ಲರೂ ಸತ್ಕಾರ ಮಾಡಿದ್ರೆ ಏನು ಹೇಳ್ತಾರೆ? ಮಗನಿಗೆ ಜಾಸ್ತಿ ಬೆಲೆ ಬಂತು, ಅಪ್ಪ ಅಮ್ಮನಿಗೆ ಜಾಸ್ತಿ ಬೆಲೆ ಬಂತು. ರಾಜಮ್ಮನ ಮಗ ಹುಟ್ಟಿದಕ್ಕೂ ಸಾರ್ಥಕ, ಅಪ್ಪ ಅಮ್ಮನಿಗೆ ಗೌರವ ಕೊಟ್ಬಿಟ್ಟ. ಯಾರ ಹೆಸರು ಬೆಲೆ ಬಂತಲ್ಲಿ? ಮಗನ ಹೆಸರು ಬೆಲೆ ಬಂತು. ಅಪ್ಪ ಅಮ್ಮನ ಗೌರವ ಉಳಿಸ್ಬಿಟ್ಟ, ಅಪ್ಪ ಅಮ್ಮನಿಗಿದ್ರೆ ಹೆಸರು ತಗೋಬಿಟ್ಟ. ಆಗ ದೇವ್ರು ಏನು ಮಾಡ್ತದೆ? ತನ್ನ ನಾಮಕ್ಕಿಂತನೂ ಶ್ರೇಷ್ಠವಾಗಿ ಕೊಟ್ಟರಂತೆ. ಅದಕ್ಕೇನೆ ಯೇಸು ನಾಮದಿಂದಲೇ ಬಿಡುಗಡೆ. ತಂದೆ ದೇವರ ಹೆಸರು ಹೇಳಿದ್ರೆ ಬಿಡುಗಡೆ ಇಲ್ಲ, ಪವಿತ್ರ ಆತ್ಮನ ಹೆಸರು ಹೇಳಿದ್ರೆ ಬಿಡುಗಡೆ ಇಲ್ಲ. ಯೇಸು ನಾಮ ಹೇಳಿದ್ರೆ ಮಾತ್ರ ಬಿಡುಗಡೆ. ಯೇಸು ನಾಮ ಹೇಳಿದ್ರೆ ಮಾತ್ರ ಪವಿತ್ರಾತ್ಮ ಸಹಾಯ ಮಾಡೋದು. ಯೇಸು ನಾಮ ಹೇಳಿದ್ರೆ ಮಾತ್ರ ತಂದೆ ದೇವರ ಆಶೀರ್ವಾದ ಮಾಡೋದು. ಆಶೀರ್ವಾದ ಕೊಡೋದು ತಂದೆ ದೇವರೇ, ಆಶೀರ್ವಾದಕ್ಕೆ ಸಹಾಯ ಮಾಡೋದು ಪವಿತ್ರಾತ್ಮ. ಆದರೆ ಆಶೀರ್ವಾದ ಸಿಗಬೇಕಿದ್ರೆ ಮಾತ್ರ ಯೇಸು ನಾಮ ಹೇಳಲೇಬೇಕು. ಹಲ್ಲೆಲೂಯಾ. ಯಾರ ನಾಮ ಹೇಳ್ಬೇಕು? ತಂದೆಯಾದ ದೇವರೇ ಅಂತ ಹೇಳಬೇಕು, ಗೌರವ ಕೊಡೋಕ್ಕೋಸ್ಕರ. ಆದರೆ ಕೇಳಿದ್ರೆ ಕೊಡಾಕಿಲ್ಲ. ಪವಿತ್ರಾತ್ಮರೇ ಅಂತ ಹೇಳಬೇಕು, ಕೊಡಾಕಿಲ್ಲ. ಯೇಸು ನಾಮ ಹೇಳಿದ್ರೆ ಮಾತ್ರ ಪವಿತ್ರಾತ್ಮ ಕೊಡೋಕ್ಕೆ ಸಹಾಯ ಮಾಡೋದು, ತಂದೆ ದೇವರು ಕೊಡೋದು. ಯಾಕಂದರೆ ಯೇಸುವಿನ ನಾಮ ಎಲ್ಲ ನಾಮದಿಂದ ಶ್ರೇಷ್ಠವಾದ ನಾಮ. ಆದ್ದರಿಂದ 10ನೇ ವಾಕ್ಯ, ಸ್ವರ್ಗ ಮೃತ್ಯ ಪಾತಾಳದಲ್ಲಿ ಇರೋರು ಎಲ್ಲರೂ ಯೇಸುವಿನ ಹೆಸರಿನ ಅಡ್ಡ ಬಿದ್ದು ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆದರೆ ಗೌರವ ಜಾಸ್ತಿ ಯಾರಿಗೆ? ತಂದೆಯಾದ ದೇವರಿಗೆ. ಆದರೆ ಯಾರ ಹೆಸರಲ್ಲಿ? ಯೇಸು ಹೆಸರಲ್ಲಿ. ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆ ದೇವರು ಗೌರವ ಸಲ್ಲಿಸೋದು. ಡೈರೆಕ್ಟ್ ಆಗಿ ತಂದೆ ದೇವರು ಗೌರವ ಸಲ್ಲಿಸಿದ್ರೆ ಆಗೋದಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಕಾಣ್ಲಿಕ್ಕೆ ಹೋಗಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಹೋದ್ರೆ ಸಿಗೋದಿಲ್ಲ, ಅವರು PAಗಳನ್ನ ಹಿಡಿದ್ರೆ ಹೋಗೋಕ್ಕಾಗೋದು. ಅಲ್ಲಲ್ಲಿಯ ಒಂದು ಆಫೀಸಿಗೆ ಹೋಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಮ್ಯಾನೇಜರ್ನ ಕಾಣಕ್ಕಾಗೋದಿಲ್ಲ, ಅಲ್ಲಿ ಅಸಿಸ್ಟೆಂಟ್ನ ಕಂಡ್ರನ್ನೇ ಆಗೋದು. ಅಲ್ಲಲ್ಲಿಯ ನಿಜಾನ? ಅಲ್ಲಲ್ಲಿಯ. ಹಾಗೇನೆ ತಂದೆಯಾದ ದೇವರ ನೀವು ಆರಾಧನೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಡೈರೆಕ್ಟಾಗಿ ಹೋಗೋಕ್ಕಾಗೋದಿಲ್ಲ, ಯೇಸು ನಾಮದಲ್ಲೇ ಹೋಗ್ಬೇಕು. ಯೇಸು ನಾಮದಲ್ಲಿ ಹೋಗುವಾಗ ನಮ್ಮ ಹತ್ರ ತಪ್ಪುಗಳು ಆಗ್ತಾ ಇರ್ತದೆ, ಅದನ್ನು ತಿದ್ದಿ ನಡ್ಸೋಕೆ ಪವಿತ್ರಾತ್ಮ ಸಹಾಯ ಮಾಡ್ತಾರೆ. ಆಗ ತಂದೆ ಮಗ ಪವಿತ್ರಾತ್ಮ ಒಬ್ಬರೇ ಕಾಣ್ರಿ, ಆದರೆ 3 ಕಾರ್ಯಗಳಲ್ಲಿ ಅವರು ಬೇರೆ ಬೇರೆ ಆಗಿದ್ದಾರೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ನಮ್ಮ ಪದವಿನ ಬಿಡಬೇಕು.
ನಾ ಬೆಳ್ಳಿಗಿದ್ದೀನಿ, ನಾ ದುಡ್ಡು ಮಾಡ್ತಾ ಇದ್ದೀನಿ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ, ಇದನ್ನೆಲ್ಲ ಬಿಟ್ಬಿಡಿ. ಸೌಂಡ್ ಇಲ್ಲ, ಕತೆ ಇಲ್ಲ, ಎಲ್ಲರೂ ಸೈಲೆಂಟು. ಅಲ್ಲಲ್ಲಿಯ ಪ್ರೈಸ್ ವಯಸ್ಸಾಗಿದೆ, ನೀವೆಲ್ಲ ಬಿಟ್ಬಿಟ್ಟು ಕೂತೀರಾ. ನಾವು ಹುಡುಗಿರಿಗೆ ಹೇಳ್ತಾ ಇರೋದು, ಹುಡುಗರಿಗೆ ಹೇಳ್ತಾ ಇರೋದು. ಅಲ್ಲಲ್ಲಿಯ ಅದಕ್ಕೆ ಹೇಳ್ಬಿಡ್ತಾ ಇದ್ದೀರಾ. ಅಲ್ಲಲ್ಲಿಯ ಈಗ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಪದವಿನ ಬಿಡು, ನಿನ್ನ ಜಾತಿ ಬಿಡು, ನಿನ್ನ ಸೌಂದರ್ಯದಲ್ಲಿ ಬಿಡು, ನಿನ್ನ ಹಣ ಕಾಸನ್ನ ಬಿಡು. ನನಗೆ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೇಡ. ದೇವ್ರ ಮನಸ್ಸು ನೋಡೋ ಒಂದೇ ನಿಮಿಷ ಕಡಿಮೆ ಇಲ್ಲ ಮಾಡ್ಬಿಡ್ತಾರೆ. ಒಂದು ಕಿಡ್ನಿಗೆ ಇಟ್ಬಿಟ್ರೆ ಲಕ್ಷ ಹೋಗ್ಬಿಡ್ತು ಗೊತ್ತಾ. ಆ ಕಿಡ್ನಿ ಚೆನ್ನಾಗಿರ್ಬೇಕಾ, ಪದವಿನ ಬಿಟ್ಟು ತಗ್ಗಿಸ್ಕೊ. ಅಲ್ಲಲ್ಲಿಯ ಎರಡನೇದಾಗಿ ಏನು ಮಾಡಬೇಕು, ದಾಸತ್ವ. ನನಗೆ ಅಂತ ಮಾಡಬೇಡಿ, ಇನ್ನೊಬ್ರಿಗೂ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡಿ. ಇವತ್ತು ನಮ್ಮ ಚರ್ಚಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ರು, ಬಡವರಿಗೆ ಅನ್ನದಾನ ಮಾಡಿದ್ರು. ನಾನು ಅನ್ನದಾನ ಮಾಡೋ ವಿಷಯದಲ್ಲಿ ನಾನು ಭಾಳ ಎತ್ತದ ಕೈ. ಒಬ್ಬರಿಗೆ ಕಷ್ಟದನ್ನು ಗಾಡಿ ನಿಲ್ಲಿಸ್ಬಿಟ್ಟು ಹೆಲ್ಪ್ ಮಾಡ್ತೀನಿ. ನನ್ನ ಹತ್ರ ಇರಲಿ ಇಲ್ಲದೇ ಇರಲಿ, ಆದಷ್ಟು ಜನಕ್ಕೆ ನಾನು ವಾರಕ್ಕೊಂದು 20-25 ಜನಕ್ಕಾದ್ರೆ ಊಟ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡೋದು ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ನಮ್ಮ ಸಂಬಳದಿಂದನೇ ಆಗ್ತಾ ಇರೋದು. ಅಲ್ಲಲ್ಲಿಯ ನಿಮಗೂ ಆ ಕೆಲಸ ಯಾಕೆ ಮಾಡೋಕ್ಕಾಗಿಲ್ಲ? ಒಬ್ಬ ಬಡವ ಸಿಗ್ತಾನೆ, ಮನೆಯಿಂದ ಹೋಗುವಾಗ ಒಂದು 2 ಕ್ಯಾರಿಯರ್ ತಗೊಂಡೋಗಿ 1 ಕ್ಯಾರಿಯರ್ ಅದು ಬಡವರಿಗೆ ಮಾಡಿ. ಹಂಗೆ ಡೈಲಿ ಮಾಡೋಕೋಬೇಡಿ. ನಿಮ್ಮ ಬ್ಯಾಗಿನ ನೋಡ್ತಾ ಹೋಗ್ತಾ ಇರ್ತಾರೆ, ಸೋಮಾರಿಗಳಿದ್ದಾರೆ. ನೋಡಬೇಕು, ನಿಜವಾದ ಬಡವ, ಕೈಕಾಲು ಇಲ್ಲದಿರೋನು, ಅಂಗವಿಕಲ, ಅಂಥವ್ರಿಗೆ ಹೆಲ್ಪ್ ಮಾಡಿ. ದಿನ 3 ಹೊತ್ತು ಊಟ ಕೊಟ್ಟರು ಪರವಾಗಿಲ್ಲ. ಅಲ್ಲಲ್ಲಿಯ ಅಂಗವಿಕಲ, ನಡಿಲಿಕ್ಕಾಗಿಲ್ಲ, ಮನೇಲಿ ಊಟ ಇಲ್ಲ, ಹೊಟ್ಟೆ ಇಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಹೆಲ್ಪ್ ಮಾಡಿ. ಅಲ್ಲಲ್ಲಿಯ ಪ್ರೈಸ್ ಇಲ್ಲ. ಸುಮ್ಮನಿರಿ ಅಂಕಲ್, ನಿಮ್ಗೆ ಬೇರೆ ಕೆಲಸ ಇಲ್ಲ. ಅಲ್ಲಲ್ಲಿಯ ಎರಡನೇದಾಗಿ ದಾಸತ್ವ, ಇಬ್ಬರಿಗೋಸ್ಕರ ಸಹಾಯ ಮಾಡುತ್ತೆ. ಮೂರನೇದಾಗಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿ, ಆಕಾರದಲ್ಲಿ ತಗ್ಗಿಸ್ಕೊಳ್ಳಿ, ಉದ್ಯೋಗದಲ್ಲಿ ತಗ್ಗಿಸ್ಕೊಳ್ಳಿ, ಮನೆ ವ್ಯವಹಾರದಲ್ಲಿ ತಗ್ಗಿಸ್ಕೊಳ್ಳಿ, ಗಂಡನ ಮುಂದೆ ತಗ್ಗಿಸ್ಕೊಳ್ಳಿ, ಬಂಧು ಮಿತ್ರರ ಮುಂದೆ ತಗ್ಗಿಸ್ಕೊಳ್ಳಿ. ಅಲ್ಲಲ್ಲಿಯ ವಿಧೇಯತೆ, ಎಲ್ಲದಕ್ಕೂ ದೇವರ ವಾಕ್ಯ ಏನಿದೆ ಅದಕ್ಕೆ ವಿಧೇಯರಾಗಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಮೇನ್. ಹಾಗಾದರೆ ನಾವಿಲ್ಲಿ ಗಮನಿಸಬೇಕಾದ ಅಂಶ, ಯೇಸು ಸ್ವಾಮಿನೇ ತನ್ನನ್ನು ತಾನು ಬರಿದಿ ಮಾಡಿಕೊಂಡು ಬಂದಿರಬೇಕಾದ್ರೆ ನಾವು ಕೂಡ ಈ ಲೋಕದಲ್ಲಿ ಇದ್ದಾಗ ಬರಿದಾಗಿರ್ಬೇಕು ಅಂತ ಹೇಳಿದ್ರೆ ಚಿಕ್ಕ ವಾಕ್ಯವನ್ನು ಕೊಡ್ತೀನಿ. ಮತ್ತೆ 16ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಓದೋದಾದರೆ, ಓದ್ತೀಯ ಮಗಳೇ ಜೋರಾಗಿ? ಯಾರು ಓದ್ತೀರಿ? ನೀವು ಓದ್ತೀರಾ? ಜೋರಾಗಿ ಓದಿ. 24 ಜೋರಾಗಿ. 24. ಮತ್ತು ಯೇಸು ತನ್ನ ಶಿಷ್ಯರಾಗಿ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನ ತನ್ನನ್ನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನೇ ಉಳಿಸಬೇಕೆಂದಿರುವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣವನ್ನಷ್ಟ ಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬೊಬ್ಬನು ತನ್ನ ಪ್ರಾಣಕ್ಕೆ ಏನು ಕೊಟ್ಟನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವವನು. ಅವಾಗ ಆತನು ಒಬ್ಬೊಬ್ಬನಿಗೆ ಅವನನ್ನು ನಡತಕ್ಕೆ ತಕ್ಕ ಫಲವನ್ನು ಕೊಡುವನು. ಸಾಕು, ತಕ್ಕ ಫಲವನ್ನು ಕೊಡುವನು. ನೋಡಿ, ಇಲ್ಲಿ ಚೆನ್ನಾಗಿ ಬರ್ತಿದೆ. ಯಾವ ಥರದಲ್ಲಿ 24ನೇ ವಾಕ್ಯ ಚೆನ್ನಾಗಿ ನೋಡಿ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ನನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಾಗಾದರೆ ನೀವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕಾದ್ರೆ ಮೊದಲು ನಿಮ್ಮನ್ನು ನೀವು ನಿರಾಕರಿಸಿಕೊಳ್ಳಬೇಕು. ಅಲ್ಲಲ್ಲಿ ಯಾರು ಮೊಬೈಲ್ ಆಫ್ ಮಾಡಿ, ಮೊಬೈಲ್ ಆಫ್ ಮಾಡಿ. ಅಲ್ಲಲ್ಲಿಯ ದೇವ್ರ ವಾಕ್ಯದಲ್ಲಿ ಚೆನ್ನಾಗಿ ಬರ್ತಿದ್ದಾರೆ. ಯಾರಿಗಾದ್ರೂ ಯೇಸು ಹಿಂದೆ ಬರಬೇಕಾದ್ರೆ ಮೊದಲು ನಾನು ಅಂತ ಹೇಳೋದನ್ನು ನಿರಾಕರಿಸಿ. ನಾನು, ನಂದು, ನನ್ನ ಆಸ್ತಿ, ನನ್ನ ಸೌಂದರ್ಯ, ನಾನು ಇಂಥದ್ದು ಬಿಡಿ. ನಿಮ್ಮ ಹತ್ರ ಆದಿ ಇದ್ದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಕಣಮ್ಮ.
ಒಂದು ಬೆರಳು ಅಲ್ಲಾಡಿಸ್ಬೇಕಾದ್ರೆ ದೇವ್ರ ಪರ್ಮಿಷನ್ ಬೇಕು, ಒಂದು ಭಾರ ಓರ್ಬೇಕಾದ್ರೆ ದೇವ್ರ ಪರ್ಮಿಷನ್ ಬೇಕು, ಒಂದು ಮೊಬೈಲ್ ಎತ್ತಬೇಕು ದೇವ್ರ ಪರ್ಮಿಷನ್ ಬೇಕು. ನಿಮಗೆ ಬೇಕಾದರೆ ಲಕ್ಕೋ ಹೊಡೆದಿರೋರು ಹಾಸ್ಪಿಟ್ಲ್ ಇದಲ್ಲ, ಅಲ್ಲಿಗೆ ಹೋಗಿ ಒಂದು ಪೆನ್ ಹಿಡಿಯೋಕ್ಕಾಗದೆ ಪರದಾಡ್ತಾರೆ, ಒಂದು ಬುಕ್ ಹಿಡಿಯೋಕ್ಕಾಗದೆ ಪರದಾಡ್ತಾರೆ, ನೀರು ಕುಡಿಯೋಕ್ಕಾಗದೆ ಇಲ್ಲಿ ಸೋರ್ತಾ ಇರ್ತದೆ. ಹಾಗಾದರೆ ಯೋಚನೆ ಮಾಡಿ, ದೇವರು ಮನಸ್ಸು ಮಾಡೋದು ಏನು ಬೇಕಾದರೂ ಮಾಡ್ಬೋದು, ಆದರೆ ನನ್ನ ನರ ನಾಡಿಗಳು ಎಲ್ಲವೂ ಯೇಸುಸ್ವಾಮಿ ಪಾದಕ್ಕೆ, ನನ್ನ ಜೀವ ಕಣಗಳು ಯೇಸುಸ್ವಾಮಿ ಪಾದಕ್ಕೆ, ನನ್ನ ರಕ್ತದ ಕಣಗಳು ಯೇಸುಸ್ವಾಮಿ ಪಾದಕ್ಕೆ, ನನ್ನ ದೇಹದ ಭಾಗಗಳಲ್ಲೂ ಯೇಸುಸ್ವಾಮಿ ಪಾದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನದೇ ಬರೆದು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಿದ್ರೆ ಅದನ್ನು ಕಳೆದುಕೊಳ್ಳೋನು, ನನ್ನ ನಿಮಿತ್ತ ಪ್ರಾಣ ಕಳ್ಕೊಳ್ಳೋ ಅದನ್ನು ಕಂಡುಕೊಳ್ಳೋನು. ಯೇಸು ಸ್ವಾಮಿಗೆ ಸಹಾಯಕ್ಕೂ ರೆಡಿಯಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಗೋಸ್ಕರ ನಾನು ಕೊಂದು ಬಿಡ್ತಾರಾ? ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತೀವಂತೆಪ್ಪ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀವಂತೆ, ಕಾಯಿಲೆ ಬಂದು ಸತ್ತೋಗ್ಬಿಡ್ತೀವಂತೆ, ಕೊರೋನಾ ಬಂದು ಸತ್ತೋಗ್ಬಿಡ್ತೀವಂತೆ. ಯೇಸು ಸ್ವಾಮಿಗೋಸ್ಕರ ಸತ್ತೋಗ್ಬಿಟ್ರೆ ಎಷ್ಟು ಭಾಗ್ಯ ಅವ. ಕೊರೋನಾ ಬಂದು ಸತ್ತರೆ ಏನಾದ್ರು ಬಹುಮಾನ ಇದೆಯಾ? ಆಕ್ಸಿಡೆಂಟ್ ಆಗಿ ಸತ್ತರೆ ಬಹುಮಾನ ಇದೆಯಾ? ಹಾರ್ಟ್ ಅಟ್ಯಾಕ್ ಆಗಿ ಸತ್ತರೆ ಬಹುಮಾನ ಇದೆಯಾ? ಆದರೆ ಯೇಸುಗೋಸ್ಕರ ಸತ್ತರೆ ಎಂಥ ಬಹುಮಾನ. ಹಂಗಗಳು ಸಹಾಯಕ್ಕೆ ಹೋಗ್ಬೇಡಿ, ಇವತ್ತು ರಾತ್ರಿ ಸತ್ತು ಗೊತ್ಕೊಳ್ಬೇಡಿ. ದೇವ್ರು ಆ ಥರ ಸಾಯಿಸೋದಿಲ್ಲ, ದೇವ್ರು ಕಾಪಾಡ್ತಾರೆ. ಆದರೂ ಹೇಳಿದ್ದು ಇದು ಯೇಸು ನಂಬಿದ ತೆಗೆದು ಹೊಡೆದೇ ಬಿಟ್ಟು ಸತ್ತೇ ಹೋಗ್ತೀಯ. ಸತ್ತು ಹೋದ್ರೂ ಕೂಡ ಇಮ್ಮಿಡಿಯೇಟಾಗಿ ನೀವು ಪರಲೋಕದಲ್ಲಿ ಅಪ್ಪರ ಪ್ರೈಸ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇದ್ರ ಮೇಲೆ ನಾನು ಹೇಳಕ್ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ? ಲೋಕನೆಲ್ಲ ಸಂಪಾದನೆ ಮಾಡ್ಕೊಂಬಿಟ್ಟು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ, ಇಡೀ ಲೋಕನೇ ಒಬ್ಬನ ಕೈಲಿರ್ತದೆ, ಇಡೀ ದೇಶನೇ ಒಬ್ಬನ ಕೈಲಿದೆ, ಇಡೀ ರಾಜ್ಯನೇ ಒಬ್ಬನ ಕೈಲಿದ್ದು. ಲೋಕವನ್ನೆಲ್ಲ ಸಂಪಾದನೆ ಮಾಡಿಬಿಟ್ಟು ತನ್ನ ಪ್ರಾಣ ನಷ್ಟಪಟ್ಟ ತಕ್ಷಣವೇ ಅವನು ಹೋಗೋದೇ ನರಕಕ್ಕೆ. ಯಾಕೆ? ಪಾಪ ಪರಿಹಾರವಿಲ್ಲದೆ ಪರಲೋಕ ರಾಜ್ಯ ಇಲ್ಲ ಪ್ರಿಯರೇ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಪಾಪ ಪರಿಹಾರ ಆಗದೇ ಪರಲೋಕ ರಾಜ್ಯ ಇಲ್ಲ. ನಿನ್ನ ಪಾಪ ಪರಿಹಾರ ಆಗಬೇಕಿದ್ರೆ ನೀ ದಿನಾ ಯೇಸು ಸ್ವಾಮಿ ಮುಂದೆ ಶುದ್ಧ ಆಗಬೇಕು. ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಎಲ್ಲರೂ ಉತ್ತರ ಕೊಡ್ತೀರಾ? ಮಾತಾಡಬೇಕು. ಸ್ನಾನ ಮಾಡ್ತೀರಾ ಇಲ್ವಾ? ಸ್ನಾನ ಮಾಡಿ ಆದಮೇಲೆ ಪುನಃ ಕೊಳೆ ಆಗ್ತದೆ ಇಲ್ವಾ? ಕೇಳಿಸ್ಕೋಬೇಕು. ಸ್ನಾನ ಮಾಡ್ತಾ ಇದ್ದೀರಾ ಇಲ್ವಾ? ಈಗ ಮಾತು ಬಂತು, ದಿನ ಅಂತ ಕೇಳಬಾರ್ದಾಗಿತ್ತು. ಸ್ನಾನ ಮಾಡ್ತೀರ ತಾನೆ? ಮಾಡಿದ ಮೇಲೆ ಪುನಃ ಕೊಳೆ ಆಗ್ತದೆ ಇಲ್ವಾ? ಪುನಃ ಸ್ನಾನ ಮಾಡ್ತೀರಲ್ವ? ಪುನಃ ಹಂಗೇನೆ ಮನುಷ್ಯ ಪಾಪ ಮಾಡ್ತಾನೇ ಇರ್ತಾರೆ. ಪಾಪ ಗೊತ್ತಿಲ್ಲದೆ ಬಂದ್ಬಿಡ್ತದೆ, ಗೊತ್ತಿದ್ದು ಬಂದ್ಬಿಡ್ತಾರೆ. ನಿನ್ನೆ ನಾನು ಇದ್ದಕ್ಕಿದ್ದರೆ ಒಬ್ಬ ಡ್ರೈವರ್ ಜೊತೆ ಸರಿಯಾಗಿ ಜಗಳ ಆಡೋದ ಪರಿಸ್ಥಿತಿ ಬಂತು. ಬೇರೆ ನೀನು ತಾನದ ಹೊಲಸು ಪದಗಳೇ ಮಾತಾಡೋದು ಕಣಮ್ಮ. ನಮಗದು ನಮ್ಮ ಬಾಯಲ್ಲಿ ಹೊಲಸು ಪದಗಳು ಬರಬಾರ್ದು. ನನಗೆ ತಡಿಲಿಕ್ಕಾಗಲಿಲ್ಲ. ನೀನು ಚೆನ್ನಾಗಿ ಬೈದ್ಬಿಟ್ಟು ಬಂದ, ಕೆಟ್ಟ ಪದಗಳಿಂದ ಅಲ್ಲ, ಚೆನ್ನಾಗಿ ಬೈದ್ಬಿಟ್ಟು ಹೇಳಿದೆ. ಕೊನೆಗೆ ದೇವರು ಕೂಡ ನೀನು ನೋಡ್ಕೊಳ್ತಾರೆ ಅಂತ ಎದುರಿಸ್ಬಿಟ್ಟು ಬಂದಿದ್ದೀನಿ. ಯಾಕೊತ್ತಾ? ಬೈದೇನಿದ್ರೆ ವಿಧಿಯಿಲ್ಲ. ನನ್ನ ಡ್ಯೂಟಿಗೆ ಅಡ್ಡ ಬರ್ತಾಯಿದ್ದ. ನನಗೆ ಕೊಡ್ತಾರೋ ಸಂಬಳಕ್ಕೆ ನಾನು ನಿಯತ್ತಾಗಿ ಮಾಡಬೇಕು. ನಾನು ಅದಕ್ಕೆ ಅಡ್ಡ ಯಾರಾದ್ರೂ ಬಂದಾಗ ನಾವು ಅದನ್ನು ಖಂಡಿಸಲೇಬೇಕು, ಗದರಿಸಲೇಬೇಕು. ಕೊನೆಗೆ ನಾನು ಪಾಪ ನಾನು ನಾಳೆ ಕರ್ತನ ಮೀಸ್ ತಗೋಬೇಕಪ್ಪ, ನಾನು ಅವನ ಕ್ಷಮಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಹಲ್ಲೆಲೂಯಾ. ಅವನ ಹತ್ರ ಹೋಗಿ ಕ್ಷಮೆ ಕೇಳೋದು ಬೇಕಾಗಿಲ್ಲ. ಲೋಕದವನು ದೇವ್ರ ಮಕ್ಕಳಾದ್ರೆ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು. ಕಳೆದವರ ಕೊಟ್ಟಿರ್ತಕ್ಕಂಥ ವಾಕ್ಯ ಅದು. ಆದರೆ ದೇವರ ಮಕ್ಕಳಾದರೆ ಹತ್ತದಲ್ಲೂ ಕ್ಷಮೆ ಕೇಳಬೇಕು. ಲೋಕದವರಾದರೆ ಇಲ್ಲಿಂದಲೇ ಕ್ಷಮಿಸಿ ಸಾಕು. ಅವ್ನು ಮಾಡಿರೋ ಪ್ರತಿಫಲ ನಾವು ದೇವರೇ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಇಡೀ ಲೋಕ ಸಂಪಾದನೆ ಮಾಡ್ಕೊಂಡ್ರಿ, 2 ಎಕರೆ ಜಾಗ ತಗೊಂಡ್ರಿ, ಆಸ್ತಿ ಮಾಡ್ಕೊಂಡ್ರಿ, ಅಂತಸ್ತು ಮಾಡ್ಕೊಂಡ್ರಿ, ನಿಮ್ಮ ಪ್ರಾಣ ಇದ್ದಕ್ಕಿದ್ದ ನಷ್ಟಪಟ್ಟರೆ ಏನು ಪ್ರಯೋಜನ? ಹಾಗಾದರೆ ಪ್ರಾಣಕ್ಕೆ ಇಲ್ಲಿ ಯಾಕೆ ಹೋಲಿಸಿದ್ದಾರೆ ಅಂತಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇಹ ಇಲ್ಲೇ ಇರ್ತದೆ, ಇಲ್ಲೇ ಮಣ್ಣಾಗ್ತದೆ. ಆದರೆ ಆತ್ಮ ಇಲ್ಲಿ ಇರೋದಿಲ್ಲ. ಅದು ಎಲ್ಲಿಂದ ಬಂತು ಅಲ್ಲಿಗೆ ವಾಪಸ್ ಹೋಗ್ಬೇಕಾ? ಇಲ್ಲೇ ಶುದ್ಧರಾಗ್ಲಿಕ್ಕೆ ಟ್ರೈ ಮಾಡಿ. ಆತ್ಮ ಬಂದಿರೋದು ಪರಲೋಕದ ತಂದೆಯಾದ ದೇವರ ಸನ್ನಿಧಿಯಿಂದ. ಅದು ಪುನಃ ಸತ್ತ ಮೇಲೆ ದೇಹ ನರಕಕ್ಕೆ ಹೋಗೋದಿಲ್ಲ, ದೇಹ ಸ್ವರ್ಗಕ್ಕೆ ಹೋಗೋದಿಲ್ಲ. ಆತ್ಮ ಮಾತ್ರ ಸ್ವರ್ಗಕ್ಕೆ ನರಕಕ್ಕೆ ಹೋಗ್ತದೆ. ಅಕಸ್ಮಾತ್ ನರಕಕ್ಕೆ ಏನಾದ್ರು ಹೋಗ್ಬಿಟ್ರೆ ನಿತ್ಯಕ್ಕೆ ಬೆಂಕಿಲೇ ನೀನು ಆತ್ಮ ಸಾಯ್ಬೇಕು. ಎಷ್ಟು ಒದ್ದಾಡಬೇಕು ಗೊತ್ತಾ? ಒಂದು ಚಿಕ್ಕದಾಗಿ ಒಂದು ಗ್ಯಾಸ್ ಸ್ಟವ್ ಬೆಂಕಿ ಕಟ್ಟಿ ಹಿಂಗೆ ಉಳಿತದೆ, ಚಕ್ಕ ನುಟ್ಕೊಬಿಟ್ಟು ಸಾಕು ಮಾಡ್ಬಿಡ್ತೀವಿ. ನಿಜ ಅಲ್ವಾ? ನಿಜ ತಾನೆ? ಚಿಕ್ಕದಾಗಿ ಒಂದು ಬೆಂಕಿ, ಒಂದು ರಾಡನ್ನ ಕಾಯಿಸ್ಬಿಟ್ಟು ಮೆಲ್ಲ ಇಟ್ಬಿಟ್ರೆ ಸಾಕು, ತಡ್ಕೊಳಕ್ಕಾಗೋದಿಲ್ಲ.
ಈ ಬೆಂಕಿಯ ತಡ್ಕೊಳ್ಳೋಕೆ ಇದು 10 ಪಾಲು ಬೆಂಕಿ ಅಲ್ಲಿ ಉರಿತಾನೇ ಇರಬೇಕು. ಆತ್ಮಕ್ಕೆ ಸಾವಿಲ್ಲ ಪ್ರಿಯರೇ, ಯುಗ ಯುಗಾಂತರ ಉರಿತಾ ಇರಬೇಕು. ಬೇಕಾ? ಇಂತಹ ಮರಣದಿಂದ ನಿನ್ನನ್ನು ಯೇಸು ಸ್ವಾಮಿ ತಪ್ಪಿಸಿದ್ದಾರೆ ಕಣ್ರಿ. ಇಂತಹ ನರಕದ ಮರಣದಿಂದ ನನ್ನನ್ನು ತಪ್ಪಿಸಿದ್ದಾರೆ. ದಿನನಿತ್ಯ ನಿನ್ನ ಪಾಪನ ಒಪ್ಕೋ. ನೀನು ಸ್ನಾನ ಮಾಡಿದ ಮೇಲೆ ಪುನಃ ಕೊಳೆ ಆಗ್ತದಲ್ವ? ನೀನು ಸ್ನಾನ ಮಾಡಿದ ಮೇಲೆ ಪುನಃ ಕೊಳೆ ಆಗ್ತದಾನೆ. ದಿನಾ ಸ್ನಾನ ಮಾಡಲೇಬೇಕಲ್ಲ. ಹಂಗೇನೆ ನಿನಗೆ ಗೊತ್ತಿಲ್ಲ ತರೀತಿನ ಪಾಪಗಳಾಗಿ ಆಗ್ತದೆ. ನೀನು ಯೋಚನೆ ಮಾಡಬಾರ್ದು ಸಂಗತಿಗಳು ಯೋಚನೆ ಬರ್ತದೆ. ನೀನು ಮಾಡಬಾರ್ದು ಸಂಗತಿಗಳು ಮಾಡ್ಬೇಕು ಬರ್ತದೆ. ಆದರೆ ಗೊತ್ತಿದ್ದು ಮಾಡಿದ್ರೆ ಮಾತ್ರ ಗ್ಯಾರಂಟಿ ಬೀಳ್ತವೆ. ಗೊತ್ತಿಲ್ಲದೇ ಆಗೋಗುಂತ ಪಾಪ. ಇವತ್ತು ಒಬ್ಬ ಲಾರಿ ಅವನು ನನಗೆ ಗೊತ್ತುಬಿಡ್ತಿದ್ದ. ಸರಿಯಾಗಿ ಬೈದ್ಬಿಟ್ಟವ್ರಿ. ನಾನು ಬೈದಾದ್ಮೇಲೆ ರೋಡಲ್ಲಾಯಿತು. ನಾನು ಲೋಕದವನು, ಅವನು ಲೋಕದವನದಾಗೋಯ್ತು. ಆದರೆ ಸತ್ತೋಗಿದ್ರೆ ಹೆಂಗೆ ತಿರ್ಗಿಸ್ಬಿಟ್ಟಾಗುತ್ತವ ಗಾಡಿನ. ಆದರೆ ಏಸಪ್ಪ ಅಂದ್ಬಿಟ್ಟು ಅಲ್ಲಿ ತಡೆದ್ರು. ಅಲ್ಲಿ ತನ್ನ ಮಕ್ಕಳ ಪ್ರಾಣವನ್ನು ಕೂಡ ಸ್ವಾಮಿ ಕಾಪಾಡ್ತಾರೆ. ಆದರೆ ಆ ಪ್ರಾಣ ನಷ್ಟಪಟ್ಟರೆ ಯೋಚನೆ ಮಾಡಿ ನೋಡಿ, ಆ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ ರೀ? ಇಷ್ಟೆಲ್ಲ ನೀವು ಆರಾಧನೆ ಮಾಡಿ, ಇಷ್ಟೆಲ್ಲ ಸ್ತೋತ್ರ ಮಾಡಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗಿರೋದು ಬೇಕಾದರೂ ಸಂಪಾದನೆ ಮಾಡಿ, ನಿಮ್ಮ ಕುಟುಂಬಕ್ಕಿರೋ ಸಂಪಾದನೆ ಮಾಡಿ, ಕೊನೆಗೆ ನೀವು ನರಕದ ಪಾಲಾಗದರೆ ಏನ್ರಿ ಪ್ರಯೋಜನ ಭೂಮಿಯಲ್ಲಿ ಬದುಕಿದ್ದು? ಅದಕ್ಕೇನೆ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಯಾವ ನೀರಲ್ಲಿ ಹೋಗಿ ಮುಳುಗಿ ಬಂದರೂ ಪ್ರಯೋಜನ ಇಲ್ಲ, ಯಾವ ದಾನದಲ್ಲಿ ಮಾಡಿದ್ರೂ ಪ್ರಯೋಜನ ಇಲ್ಲ, ಯಾವ ಕೋಳಿ ಹಂದಿಗಳನ್ನ ಬಲಿ ಕೊಟ್ಟರೂ ಪ್ರಯೋಜನ ಇಲ್ಲ. ನಿನಗೋಸ್ಕರ ಬಲಿಯಾಗಿ ಅರ್ಪಿಸಲ್ಪಟ್ಟ ಯೇಸುವಿನ ಸನ್ನಿಧಿಗೆ ಬಂದರೆ ಮಾತ್ರ ಆಗೋದು. ಯಾಕಂದರೆ ಯೇಸು ಸ್ವಾಮಿ ಒಬ್ಬರೇ ನಿನ್ನ ಪಾಪನ ಪರಿಹಾರ ಮಾಡೋದು. ಆ ಯೇಸು ಸ್ವಾಮಿ ಹತ್ರ ಬನ್ನಿ, ಅಪ್ಪ ನನ್ನ ತಪ್ಪಾಗಾಯ್ತು, ಅಪ್ಪ ನನ್ನ ತಪ್ಪಾಗಾಯ್ತು. ಇವತ್ತೇ ನೀನು ಸತ್ತೋಗ್ಬಿಟ್ರು ಕೂಡ ನಿನಗೆ ಸ್ವರ್ಗ ಸಿಗಬೇಕಾ? ಯೇಸುವಿನ ಪಾದ ಹತ್ರ ಬನ್ನಿ. ಏನೇ ತಪ್ಪಾದರೂ ಕೂಡ ಓಡ್ ಬಂದ್ಬಿಡಿ ಯೇಸು ಹತ್ರ. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಡ. ನಿಮ್ಮ ಅಪ್ಪ ಅಮ್ಮನಿನ ಬೆಂಡೆತ್ತೇ ಇರ್ತಾರೆ, ತಿರ್ದವಳೆ ಹಂಗೆ ಆಗಿದ್ದಾಳೆ, ಅಪ್ಪನ ಸನ್ನಿಧಾನಕ್ಕೆ ಹೋಗು, ಇನ್ನು ಮುಂದಕ್ಕೆ ನಾವು ಮಾಡೋದಿಲ್ಲ ಅದು. ಹಲ್ಲೆಲೂಯಾ. ಹಾಗಾದರೆ ಲೋಕನ ಸಂಪಾದನೆ ಮಾಡಿಕೊಂಡ್ರು ನಿನ್ನ ಪ್ರಾಣ ನಷ್ಟಪಟ್ಟ ಪ್ರಯೋಜನ ಇಲ್ಲ. ನಿನ್ನ ಸಿಲುಬೆನ ನೀವು ಹೊರಬೇಕು. ನಿನ್ನ ಕೋಪ ಎಂಬ ಸಿಲುಬೆ, ಅಹಂಕಾರ ಎಂಬಂಥ ಸಿಲುಬೆ, ಸೌಂದರ್ಯ ಅಂತ ಹೇಳೋದು ಸಿಲುಬೆ, ಹಣಕಾಸು ಅಂತ ಹೇಳೋ ಸಿಲುಬೆ, ಜಾತಿ ಅಂತ ಹೇಳೋದು ಸಿಲುಬೆ, ಇದನ್ನೆಲ್ಲ ಇವತ್ತು ಯೇಸುವಿನ ನಾಮದಲ್ಲಿ ಲಯ ಮಾಡ್ರಿ. ನಿನ್ನಲ್ಲಿರೋ ಸಿಲುಬೆಗಳೆಲ್ಲ ಯೇಸು ಸಿಲುಬೆಗೆ ಹಾಕ್ರಿ. ಯೇಸುವಿನ ಸಿಲುಬೆಯಲ್ಲಿ ನಮ್ಮ ಶಾಪ ಒಪ್ಕೊಂಡು ಅವರ ಪರಿಶುದ್ಧವಾದಂಥ ಕಾರ್ಯಗಳು ನಮಗೆ ಬರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆಮೇನ್. ಯಾವ ರೀತಿಯಾಗಿ ತನ್ನನ್ನು ತಾನು ನಿರಾಕರಿಸಬೇಕು ಅಂತಂದರೆ ಪ್ರಿಯರೇ, ತಪ್ಪು ತಿಳ್ಕೊಬೇಡಿ. ನೀವು ಅವ್ರನ್ನ ಬಿಡಿದ್ದು ಹೇಳ್ತಾ ಇಲ್ಲ. ಮತ್ತೆ 10ನೇ ಅಧ್ಯಾಯ 37ನೇ ವಾಕ್ಯವನ್ನು ನಾವು ಓದೋದೇ ಆದರೆ ಇದರಲ್ಲಿ ಬರ್ತದೆ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡೋನು ಯೋಗ್ಯನಲ್ಲ. ನಿಮ್ಮ ತಂದೆ ತಾಯಿಗಳ ಮೇಲೆ ಪ್ರೀತಿ ಇರಲಿ, ಆದರೆ ಯೇಸುಗಿಂತಲೂ ಪ್ರೀತಿ ಮಾಡಿದ್ರೆ ಯೇಸು ಸ್ವಾಮಿ ಯೋಗ್ಯ ಅಲ್ಲ. ಯೇಸು ಸ್ವಾಮಿ ಭಯಂಕರ ಸ್ವಾರ್ಥಿಕ. ನಮ್ಮ ತಂದೆ ತಾಯಿಗಳ ಮೇಲೆ ಪ್ರೀತಿ ಇರಬೇಕು, ಆದರೆ ಯೇಸು ಸ್ವಾಮಿಗಿಂತಲೂ ಪ್ರೀತಿ ತೋರಿಸ್ಬಾರ್ದು. ಫಸ್ಟ್ ನಿನಗೆ ತಂದೆ ತಾಯಿ ಕೊಟ್ಟವರೇ ಯೇಸು. ಮೊದಲು ಅವ್ರ ಮೇಲೆ ಪ್ರೀತಿ ತೋರಿಸಿ. ಅವ್ರ ಮೇಲೆ ಪ್ರೀತಿ ತೋರಿಸಿದಾಗ ನಿನ್ನ ತಂದೆ ತಾಯಿಗಳಿಗೆ ಆರೋಗ್ಯ ಕೊಡ್ತಾರೆ, ನಿನ್ನ ತಂದೆ ತಾಯಿಗಳಿಗೆ ಆಯಸ್ಸು ಕೊಡ್ತಾರೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಬುದ್ಧಿ ಕೊಡ್ತಾರೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಸಂಪಾದನೆ ಕೊಡ್ತಾರೆ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಿನ ಮಮತೆ ಇಡೋನು ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡೋನು ಯೋಗ್ಯನಲ್ಲ. ಇದಕ್ಕೊಂದು ಸಾಕ್ಷಿ ಹೇಳ್ತೀನಿ. ಇವರು ಶಾರದಾ ಮತ್ತು ಪೃಥ್ವಿ ತಗೊಂಡು ನನ್ನೊಂದು ಮಗು ವಿಷಯ ಹೇಳಿದ್ರು ನೋಡಿ. ದಾನಿಯಲ್ ಒಂದು ಮಗು ಕ್ಯಾನ್ಸರ್ ರೋಗದಿಂದ ಗುಣ ಆಯಿತು ಅಂತೇಳಿ ಗೊತ್ತಾಯ್ತಾ. ಕ್ಯಾನ್ಸರ್ ರೋಗ ಬಂದು 3ನೇ ಕಂಡೀಷನಿಗೆ ಬಂದ್ಬಿಟ್ರು. ಆ 3rd ಸ್ಟೇಜಿಗೆ ಬಂದಾದ್ಮೇಲೆ ಇನ್ನು ಮಗು ಸತ್ತೋಗ್ತಾ ಎಲ್ಲರೂ ಮಾತಾಡಿದ್ರು. ಮಾತಾಡಿ ಆದಮೇಲೆ ಏನಾಯಿತು, ಅವನು ಇನ್ನೊಂದು ಹೆಸರೇನೆ ದಾನಿಯಲ್ಗೆ ಏನು ಹೆಸರು ಹಾಕಿದ್ರು ಆಯಿತಾ, ಸಾತ್ವಿಕ್ ಅಂತ ಹೆಸರು ಹಾಕಿದ್ರು. ದಾನಿಯೇಲ ಅಂತ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಸಾತ್ವಿಕ್ ಅಂತ ಹೆಸರು ಹಾಕಿದಾಗ ನಾನು ಹೋಗಿ ಕಂಡೀಷನ್ ಆಗಿ ಹೇಳಿದೆ, ದೇವರು ಕೊಟ್ಟಂಥ ಹೆಸರು ದಾನಿಯೇಲ, ನೀನು ಇದನ್ನು ಸಾತ್ವಿಕ್ ಅಂತ ಮಾಡಿದ್ರೆ ನಿನ್ನ ಮಗುಗೆ ತೊಂದರೆ ಬರುತ್ತೆ ಅಂತ ಹೇಳಿದೆ. ಕೇಳಲಿಲ್ಲ ಹೇಳಿದ ಮಾತು. ಇದನ್ನೀಗ ನಾಳೆ ಅವ್ರು ಯೂಟ್ಯೂಬಲ್ಲಿ ಕೇಳಿದ್ರು ತೊಂದರೆ ಇಲ್ಲ, ಸಖತ್ತು ಶ್ರೀಮಂತರು. ಕೊನೆಗೆ ಏನಾಯಿತು, ಅವ್ರು ತೆಗಿಲಿಲ್ಲ. ಕೊನೆಗೆ ನಾವು ಅವ್ರ ಮನೇಲಿ ಪ್ರೇರಣೆ ನಡೆಸ್ತಿದ್ದೋ, ತುಂಬ ಒಳ್ಳೆ ಗಂಡ ಹೆಣ್ತಿರು. ಆದರೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಏನು ಮಾಡ್ತೀವಿ ಗೊತ್ತಾ, ಆ ಮಗು ಮೇಲೆ ನೀ ಅಪ್ಪನ ದೃಷ್ಟಿ, ಅಲ್ಲೆಲ್ಲೂ ಸ್ತುತಿ ಮಾಡಿರಿ, ಮಗು ಜೊತೆ ಆಟ ಆಡೋದು.
ನಾ ಹೇಳಿದೆ ಬೇಡ ಕಾರಣ, ಮಗು ಮೇಲೆ ಜಾಸ್ತಿ ಪ್ರೀತಿ ಇಡಬೇಡ, ಯೇಸು ಮೇಲೆ ಪ್ರೀತಿ ಇಡು. ಮಗುನ ದೇವ್ರು ಚೆನ್ನಾಗಿ ಕಾಪಾಡ್ತಾನೆ. ಇಲ್ಲ ಅಣ್ಣ, ನನಗೆ ಅವನ ಕಾಣ್ತಿ ಮುದ್ದಾಡ್ಬಿಡ್ಬೇಕು ಅಂತಾಗೋದು ನಿಜ ನಿಜ, ಒಳ್ಳೆ ಪ್ರೀತಿನೇ. ಆದರೆ ಆರಾಧನೆ ಮಾಡುವಾಗ ಯಾರ ಮೇಲೆ ಪ್ರೀತಿ ಜಾಸ್ತಿ ಹೋಗ್ತಾಯಿತ್ತು? ಮಗು ಮೇಲೆ. ಇದ್ದಕ್ಕಿದ್ದಾಗನೇ ಕ್ಯಾನ್ಸರ್ ಹೊಡೆದ್ಬಿಡ್ತಮ್ಮ, ಸೈತಾನ ಹೊಡೆದ್ಬಿಟ್ಟ. ಕೊನೆಗೆ ತಂದೆ ತಾಯಿಗಳು ತಗ್ಗಿಸ್ಕೊಂಡ್ರು. ಎಷ್ಟು ದೊಡ್ಡ ಶ್ರೀಮಂತರಾದ್ರೂ ಅವರು ದೇವರ ಮುಂದೆ ತಗ್ಗಿಸ್ಕೊಂಡ ತಕ್ಷಣವೇ ಅವಳು ಪುರಸಭೆ ಅಧ್ಯಕ್ಷರಾದಳು. ಅವರ ಗಂಡ ಛಲಾವಧಿ ಮಹಾಸಭೆ ಸಂಘದ ಅಧ್ಯಕ್ಷರಾದ. 16 ಜನಕ್ಕೆ ಊರಲ್ಲಿ ಇವತ್ತು ಅಕ್ಕಿ ಅನ್ನದಾನಗಳನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಅವ್ರ ಕೈ ಹಾಕಿರೋ ಕೆಲಸಗಳು ಇದಾಗ್ತಿದೆ. ಅದಲ್ಲದೆ ಆ ಮಗ ಏನು ಮಾಡ್ತಾರೆ ಗೊತ್ತಮ್ಮ, ಕಾಲು ಕೆಳಗಡೆ ಚಕ್ರ ಬರ್ತದೆ, ನೋಡಿದ್ದೀರಾ? ಸ್ಕೇಟಿಂಗ್ ಅಂತ ಹೇಳ್ತೀವಿ ನಾವು. ಆ 2 ಕಾಲು ಚಕ್ರ ಹಾಕೊಂಡು ಹಿಂಗೆ ಆಂಟಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಷ್ಟಿದ್ದಾರೆ. ಈಗ ಕ್ಯಾನ್ಸರ್ ಆಗಿರೋ ಮಗು ಇವತ್ತು ಗುಣಮುಖರಾಗಿದ್ದಾನೆ. ಯಾವ ಥರ ಅವರು ಯಾವಾಗ ತಗ್ಗಿಸ್ಕೊಂಡು ತನ್ನ ಮಗನನ್ನು ದಾನಿಯಲ್ ಅಂತಲೇ ಕರೆದು, ತನ್ನ ಒಂದು ಪದವಿನ ಬಿಟ್ಟು, ತನ್ನ ಒಂದು ಅಂತಸ್ತನ್ನು ಬಿಟ್ಟು, ಮಗುವಿನ ಮೇಲೆ ಪ್ರೀತಿ ಕಡಿಮೆ ಮಾಡಿ ಸರ್ವಶಕ್ತನ ಮೊರೆ ಹೋಗಿದ್ರು. ಇವತ್ತು ಅವರ ಕುಟುಂಬ ಚಿನ್ನ ಥರ ಇದೆ ಕಣ್ರಿ. ಅಷ್ಟೇ ಕಣ್ರಿ. ಅವ್ರನ್ನ ಯಾವತ್ತಾದರೂ ಸಾಧ್ಯವಾದ್ರೆ ಇಲ್ಲಿ ಕರ್ಕೊಬರ್ತೀನಿ. ಇವತ್ತೂ ನಮ್ಮ ಜೊತೆ ಕ್ಲೋಸ್ ಆಗಿದ್ದಾರೆ. ಒಂದು ದಿವಸ ಸಾಕ್ಷಿ ಹೇಳಿಸ್ತೀನಿ. ಅವ್ರ ಯಜಮಾನ್ರು ಯಾವಾಗಲೂ ಟೈಮ್ ಇರೋದಿಲ್ಲ, ಅದನ್ನೇ ಬೇಜಾರ. ಅವ್ರ ಸಾಕ್ಷಿ ಹೇಳ್ಬಿಟ್ರೆ ನೀವೆಲ್ಲ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀರ. ಆ ಅಮ್ಮ ಶಾರದಾ ಅಂತ ಹೇಳೋರು ಬೆಂಗಳೂರಿಗೆ ಹೋಗೋದು ಬರೋದು ಅಂದ್ಬಿಟ್ಟು ಅವ್ರಿಗೆ ಆ ಟ್ರೈನ್ ಸೀಟ್ ಯಾರ್ದೋಗಿರ್ಬೋದು, ಆ ಥರ ಹೋಗಿ ಬಂದಿದ್ದಾರೆ. ಹಾಸ್ಪಿಟ್ಲಲ್ಲಿ ಕಬ್ಬಿಣ ಚೇರೆ ತೂತ ಬಿದ್ದಿರ್ಬೋದು, ಹಂಗೆ ಹೋಗಿ ಬಂದಿದ್ದಾರೆ. ದೇವ್ರ ಇವತ್ತು ಕಾಪಾಡಿದ್ದಾರೆ ಕಣ್ರಿ. ಮಗಳ ಮೇಲೆ ಆಗಲಿ ಮಮತೆ ಇಡೀ, ಆದರೆ ದೇವರಿಗಿಂತ ದೊಡ್ಡದಾಗಿ ಮಾಡಬೇಡಿ. ಯಾಕಂದ್ರೆ ನಿನ್ನ ಮಗಳನ್ನ ಉದ್ದಾತ ಬರ್ಸಿದ್ದೆ ದೇವರು. ನಿನ್ನ ಮಗಳು ಕೆಟ್ಟ ಜನಗಳ ಕೈಯಿಂದ ತಪ್ಪಿಸ್ಕೊಳ್ತಾ ಇರೋದು ದೇವರು. ನಿನ್ನ ಮಗಳಿಗೆ ಬರಬಾರ್ದಂತ ರೋಗ ಬರದಂಗೆ ಕಾಪಾಡೋದೇ ದೇವರು. ಹಾಗಾದ್ರೆ ಆ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಿನ್ನ ಮಗಳ ಭವಿಷ್ಯ ಉಜ್ವಲವಾಗಿ ಬೆಳೆದು. ಮತ್ತು ಯಾವನಾದರೂ ತನ್ನ ಶಿಲ್ಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದೇ ಇರುತ್ತೋ ಅವನು ಯೋಗ್ಯನಲ್ಲ. ಪುನಃ ನೋಡಿ ಸ್ವಾಮಿ ಹೇಳ್ತಾರೆ, ನೀವು ಶಿಲ್ಬೆನ ಹೊತ್ಕೊಂಡು ಬರಲೇಬೇಕು. ಯಾರ ಶಿಲ್ಬೆನ? ನಿಮ್ಮ ಶಿಲ್ಬೆನ ಬಿಟ್ಬಿಡ್ಬೇಕು. ಕೋಪ, ಜಗಳ, ಹೊಟ್ಟೆಕಿಚ್ಚು, ಈ ಶಿಲ್ಬೆನ ಬಿಟ್ಬಿಟ್ಟು ದೇವರ ಶಿಲ್ಬೆ ಯಾವುದು? ಪ್ರೀತಿ, ಕ್ಷಮೆ, ಕರುಣೆ. ಪ್ರೀತಿ ಮಾಡಿದರೆ ಪಕ್ಕದ ಮನೆಯನ್ನು ಪ್ರೀತಿ ಮಾಡೋದು ಭಾಳ ಕಷ್ಟ, ಮಾಡಲೇಬೇಕು. ಹೊಟ್ಟೆ ಕಿಚ್ಚು ಪಡಬೇಡಂದರೆ ಅದು ಭಾಳ ಕಷ್ಟ. ಪಕ್ಕದ ಮನೆ ಒಂದು ಒಳ್ಳೆ ಬೈಕ್ ತಂದುಬಿಟ್ರೆ ಹೊಟ್ಟೆ ಕಿಚ್ಚು, ಸಾರ ಮಾಡಿಬಿಟ್ರೆ ಹೊಟ್ಟೆ ಕಿಚ್ಚು, ಆಸೆ ತೆಗೆದುಬಿಟ್ರೆ ಹೊಟ್ಟೆ ಕಿಚ್ಚು. ಅಲ್ಲಲ್ಲಿಯ ನೋಡಿ ಅಲ್ಲಿ ಬಂದಿದೆ. ನನ್ನ ಯಾವನ ತನ್ನ ಶಿಲ್ಪಿಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದ ಹೊರತು ಅವನು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಳ್ಳೋದನ್ನು ಕಳೆದುಕೊಳ್ಳೋನು, ನನ್ನ ನಿಮಿತ್ತವಾಗಿ ಪ್ರಾಣವನ್ನು ಕಳ್ಕೊಳ್ಳೋದನ್ನು ಕಂಡುಕೊಳ್ಳುವನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿಯ ಶಿಲುಬೆಯ ಸಂಕೇತ ಏನು ಗೊತ್ತಾ? ನನ್ನನ್ನು ನಾನು ನಿರಾಕರಿಸ್ಕೋಬೇಕು. ನನ್ನನ್ನು ನಾನು ನಿರಾಕರಿಸ್ಕೋಬೇಕು. ಮೊದಲು ನಾನು ಅಂತ ಹೇಳೋದ ನಾನು ಅಂತ ಹೋಗ್ಲಿಕ್ಕೆ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಏನು ಹೋಗ್ಬೇಕಂತ? ನಾನು ಅಂತ ಹೇಳುತ್ತಾ ನಾನು ಅಂತ ಹೋಗ್ಬೇಕು. ಹಾಗಾದರೆ ಕೊನೆಯ ಒಂದು ವಾಕ್ಯ ಅಂತ ತಗೊಳ್ಳೋಣ. ಗಲಾತ್ಯ 2:20. ಇನ್ನು ಮುಂದಕ್ಕೆ ನೀವು ಏನೊಂದು ಪ್ರಾರ್ಥನೆ ಮಾಡಬೇಕು ಗೊತ್ತಾ? ಇದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಗಲಾತ್ಯ 2:20 ಬರ್ತಿದೆ. ಓದಪ್ಪ. 2:20 ಓದಿ. 20 ಕ್ರಿಸ್ತನೊಂದಿಗೆ ಶಿಲುಬೆ ಜೋರಾಗಿ ಹೇಳಬೇಕು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಕೊಂಡವನಾಗಿದ್ದಾನೆ. ಕ್ರಿಸ್ತನ ಶಿಲುಬೆಗೆ ಹಾಕೊಂಡವನಾಗಿದ್ದಾನೆ. ಇವತ್ತಿಂದ ನೀವು ಹೇಳಿ, ನಾನು ಕೂಡ ಯೇಸು ಕ್ರಿಸ್ತನ ಥರನೇ ಶಿಲುಬೆಗೆ ಹಾಕಿಸ್ಕೊಂಡಿದ್ದೀನಿ. ಜೀವಿಸುವವನು ನಾನಲ್ಲ. ಇನ್ನು ಜೀವಿಸೋನು ರಾಜಮ್ಮ ಅಲ್ಲ, ಚಂದ್ರಶೇಖರ ಅಲ್ಲ, ನಿನ್ನ ಹೆಸರೇನಪ್ಪ? ಲಿಖಿತ ಅಲ್ಲ. ಇನ್ನು ನನ್ನೊಳಗೆ ಜೀವಿಸೋದು ಯಾರು? ಯೇಸುವೇ ಜೀವಿಸ್ತಾನೆ. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಸಾಕು. ಇವತ್ತಿಂದ ಪ್ರಾರ್ಥನೆ ಮಾಡಿ, ಸ್ವಾಮಿ, ಒಂದು ಹುಡುಗಿನ ಕಂಡಾಗ ಕೆಟ್ಟ ರೀತಿಯಲ್ಲಿ ಭಾವನೆ ಬಂದಾಗ, ಅಪ್ಪ ನಾನು ಜೀವಿಸ್ತಾ ಇಲ್ಲಪ್ಪ, ನನ್ನ ನೋಡಿ ನೀನು ಜೀವಿಸ್ತಿದ್ದೆ, ನಾನು ಅವಳು ಹೆಂಗಪ್ಪ ಕೆಟ್ಟದಾಗಿ ನೋಡಲಿ, ನಾನು ಹೆಂಗೆ ಕೆಟ್ಟದಾಗಿ ನೋಡಲಿ, ಕೆಟ್ಟ ಮಾತು ಬಂದ್ಬಿಡ್ತದೆ. ಅಪ್ಪ
ಇನ್ನು ಮುಂದಕ್ಕೆ ನನ್ನ ನಾಲಿಗೆ ನಂದಲ್ಲ ಸ್ವಾಮಿ, ನಿನ್ನೆ ನಾಲಿಗೆ ಹಾಕ್ಸಪ್ಪ, ನನ್ನನ್ನು ಶುದ್ಧ ಮಾಡಪ್ಪ. ಇನ್ನು ಜೀವಿಸೋಣ ನಾನಲ್ಲ, ಇನ್ನು ಜೀವಿಸೋಣ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಅಲ್ಲಲ್ಲಿಯ ಈಗ ಸರ್ವದಲ್ಲಿ ಜೀವಿಸಬೇಕಿದ್ರೆ ದೇವಕರ್ಮನ ಮೇಲೆ ನಂಬಿಕೆಯಿಂದಲೇ. ಹಾಗಾದರೆ ಇವತ್ತಿಂದ ಹೇಳಿ, ಸ್ವಾಮಿ ನನಗೆ ನಿನ್ನ ಹಾದಿ ಹಿಡ್ಕೊಂಡು ಬರೋದು ತುಂಬ ಕಷ್ಟ ಆಗ್ತಿದೆ ಸ್ವಾಮಿ. ನಾನು ಈ ಲೋಕದಲ್ಲಿ ಇರೋ ಕಾರಣಕ್ಕೋಸ್ಕರ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಎಡುತ್ತಾ ಇದ್ದೀನಿ. ಒಂದಲ್ಲ ಒಂದು ರೀತಿಯಲ್ಲಿ ಎಡುತ್ತಿದ್ದೀನಿ, ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ನಾನು ಆಗಲೇ ಹೇಳಿದಾಗೆ ಸ್ನಾನ ಮಾಡ್ತಿದ್ದೀರ ತಾನೆ, ಸ್ನಾನ ಮಾಡಾದ್ಮೇಲೆ ಪುನಃ ಕೊಳೆ ಆಗ್ತದೆ ತಾನೆ. ಒಂದು ದಿವಸ ಸ್ನಾನ ಮಾಡೋದಿದ್ರು ಪರವಾಗಿಲ್ಲ, 2 ದಿವಸಕ್ಕೊಂದ್ಸಲ ಸ್ನಾನ ಮಾಡಲೇಬೇಕು ತಾನೆ. ಹೋಗಲಿ ಗಬ್ಬು ನಾರ್ತಾ ಇದ್ರು ಒಂದು ವಾರಕ್ಕೊಂದ್ಸಲ ಆದ್ರೆ ಮಾಡಲೇಬೇಕು ತಾನೆ. ಮಾಡಿದ್ರೆ ನಿಮ್ಮನ್ನ ಊರವರು ಓಡಿಸ್ತಾರೆ ತಾನೆ. ಆಗ ಸ್ನಾನ ಮಾಡೋದು ಮಾಡಲೇಬೇಕು ತಾನೆ. ಇವತ್ತು ನಮ್ಮ ಚರ್ಚಲ್ಲಿ ಸುಮಾರು ಜನ ಇದ್ದಾರೆ ವಾರಕ್ಕೆ ಒಂದೇ ಸಲ ಸ್ನಾನ ಮಾಡೋದು, ಅಂದರೆ ಭಾನುವಾರ ಮಾತ್ರ ಚರ್ಚಿಗೆ ಬರೋದು ಅಂತ. ಅದು ಲೇಟಾಗಿ ಸ್ನಾನ ಮಾಡೋದು ಭಾನುವಾರನೇ. ಬಂದರೆ ಲೇಟಾಗಿ ಬೇಗ ಬೇಗ ಸ್ನಾನ ಮಾಡ್ಬಿಟ್ಟು ರೆಡಿ ಆಗೋಣಂತಲ್ಲ, ವಾರಕ್ಕೊಂದ್ಸಲ ಬಂದು ವಾಕ್ಯದ ಸ್ನಾನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ರಾಜಮಂಟಿ, ನಮ್ಮ ಸೇನೆಪದಲ್ಲಿ ಜಯಮಚ್ಚಿ, ಮತ್ತು ಇನ್ಯಾರು ಈ ಅಮ್ಮ, ನಿಮ್ಮ ಹೆಸರೇನಮ್ಮ? ತಾಯಮ್ಮ. ನೆಕ್ಸ್ಟ್ ಇನ್ಯಾರು? ಲಕ್ಷ್ಮಿ, ಸಾಗರ್, ಇವರೆಲ್ಲ ಇದ್ದಾರಲ್ಲ ಕೇಳಿ, ಇವರೆಲ್ಲ ದಿನ ಸ್ನಾನ ಮಾಡ್ತಿದ್ದಾರೆ. ಯಾವ ಥರ ಗೊತ್ತಾ? ಆಂಟಿ ಜೊತೆಲಿ ಬೆಳಿಗ್ಗೆ ಸ್ನಾನ ಮಾಡ್ತಾರೆ, ಸಾಯಂಕಾಲ ನಾನು ವಾಕ್ಯ ಕೊಡೋದು ನನ್ನ ಜೊತೆ ಸ್ನಾನ ಮಾಡ್ತಾರೆ. ದಿನನಿತ್ಯ ಶುದ್ಧ ಆಗ್ತಿದ್ದಾರೆ. ನೀವು ಕಾನ್ಫರೆನ್ಸಿಗೆ ಸೇರಿ ನೀವು ಶುದ್ಧ ಆಗಿ, ಅಲ್ಲಲ್ಲಿಯ ಸೇರಿ ದಿನನಿತ್ಯ ಶುದ್ಧ ಆಗೋಣ ಬೇರೆ. ವಾರದ ಮಧ್ಯದಲ್ಲಿ ಸತ್ತೋಗ್ಬಿಟ್ರೆ ಹೋಯ್ತಾ? ಹಂಗೆ ಕೊಂಡು ನರಕ ಇಲ್ಲ, ಸ್ವರ್ಗ ಗ್ಯಾರಂಟಿ. ನಿಮ್ಮ ಒಳಗಡೆ ಏಸು ಇದ್ದಾರೆ. ಹಂಗೆ ಕೂಡ ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀರಂತಲ್ಲ, ಭಾನುವಾರ ವಾರಕ್ಕೊಂದೇ ಸಲ ಬರೋರಿದ್ದಾರೆ. ನಮಗೆ ಇವತ್ತು ಪಾಸ್ಟರ್ ಒಂದು ಮಾತು ಹೇಳಿದ್ರಲ್ಲಿ, ಭಾನುವಾರ ಮಾತ್ರ ಬರೋ ಕ್ರೈಸ್ತರಾಗಬೇಡಿ, ಪ್ರತಿದಿನವೂ ಸೇರುವಂಥ ಕ್ರೈಸ್ತರಾಗಿ. ನನಗೆ ಟೈಮ್ ಇಲ್ಲದಿದ್ದಾಗ ನಾನು ಫೋನ್ ತೆಗಿಲಿಕ್ಕೆ ಆಗೋದಿಲ್ಲ, ಕಟ್ ಮಾಡ್ಬಿಡ್ತೀನಿ. ಅಲ್ಲಿಂದ ಮಧ್ಯಾಹ್ನ ಮೇಲಾದರೂ ನಾನು ಮಾಡೇ ಮಾಡ್ತೀನಿ. ಯಾರ್ದೆಲ್ಲ ಮಿಸ್ ಕಾಲ್ ಬಂತು ಅವರಿಗೆ ದಯವಿಟ್ಟು ಸಂಪರ್ಕದಲ್ಲಿರಿ, ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇರಿ. ಫೋನ್ ಮಾಡಿ ಆಂಟಿಗೆ, ನನ್ನ ನಂಬರ್ಗೆ ಫೋನ್ ಮಾಡಿ, ಒಟ್ಟಿಗೆ ಸೇರೋಣ, ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ. ಸುಮ್ಮನಾದರೂ ಮಾತಾಡಿ, ನಾವೆಲ್ಲರೂ ಒಂದಾಗಲಿ ಪ್ರಯತ್ನ ಮಾಡೋಣ. ಇಲ್ಲಿ ಇರೋದು ಆ ಕಡೆಗೆಲ್ಲ ಫೋನ್ ನಂಬರ್ ತಗೊಳ್ಳಿ. ಏನು ಆಂಟಿ ಚೆನ್ನಾಗಿದ್ರೆ ದಿನ ಕೇಳಬೇಡಿ, ಅವ್ರಿಗೆ ಕೆಲಸ ಇರ್ತದೆ. ಮಧ್ಯೆ ಮಧ್ಯೆ ಮಾತಾಡಿ, ನಾನೇ ತಾಯಮ್ಮ ಅಂತೇಳಿ, ನಾನೇ ಲಿಖಿತ ಅಂತೇಳಿ. ಅಲ್ಲಲ್ಲಿಯ ಅಂದ್ಕೊಂಡು ದಯವಿಟ್ಟು ಗಂಡಸರಿ ಹೆಂಗಸರಿಗೆ ಫೋನ್ ಮಾಡಬೇಡಿ, ಗಂಡಸರಿಗೆ ಫೋನ್ ಮಾಡಬೇಡಿ. ಅದೇ ಒಂಥರ ಆಗ್ಬಿಡ್ತದೆ. ಅದ್ರ ಬದಲಿಗೆ ಹೆಂಗಸರ ಫ್ರೆಂಡ್ಶಿಪ್ ಇಟ್ಕೊಳ್ಳಿ, ಗಂಡಸರ ಫ್ರೆಂಡ್ಶಿಪ್ ಇಟ್ಕೊಳ್ಳಿ. ಕ್ರಿಸ್ತನ ವಿಷಯಗಳನ್ನ ಮಾತಾಡಿ, ಚರ್ಚ್ ವಿಷಯಗಳನ್ನ ಮಾತಾಡಿ. ಯಾಕಕ್ಕ ಇವತ್ತು ಬಂದಿಲ್ಲ ಅಂತ ಕೇಳಿ. ಚಂದಮಜ್ಜಿ ಒಬ್ಬರೇ ಆ ಕೆಲಸ ಮಾಡ್ತಿರೋದು. ಯಾಕೆ ನೀನು ಬರ್ತಾ ಇಲ್ಲ, ಏನಕ್ಕೆ ಬಂದಿಲ್ಲ, ಈ ಕೆಲಸ ಚಂದಮಜ್ಜಿ ಮಾಡ್ತಿದ್ದಾರೆ. ಅಲ್ಲಲ್ಲಿಯ ಇದನ್ನು ನಾವು ಮಾಡೋಣ. ಯಾಕತ್ತಾ, ನಾವು ಲೋಕನ ಸಂಪಾದನೆ ಮಾಡ್ಕೊಬಿಟ್ಟು ಜನಗಳ ಸಂಪಾದನೆ ಮಾಡಿ ನಮ್ಮ ಆತ್ಮ ನರಕಕ್ಕೆ ಹೋದರೆ ಏನು ಪ್ರಯೋಜನ ಇಲ್ವಾ? ಅದಕ್ಕೆ ನಮ್ಮನ್ನು ನಾವು ತಿರಸ್ಕರಿಸ್ಕೋಬೇಕಿದ್ರೆ ನಾವು ಇವತ್ತಿಂದ ಏನು ಮಾಡಬೇಕು? ಅಪ್ಪ, ಇನ್ನು ಜೀವಿಸೋನು ನಾನಲ್ಲ, ನನ್ನ ಒಳಗಡೆ ಯೇಸು ಸ್ವಾಮಿನೇ ಜೀವಿಸ್ತಾನೆ. ಇವತ್ತು ನಮ್ಮಲ್ಲಿ ಕೆಟ್ಟದ್ದು ಬಂದ ತಕ್ಷಣ ಏಸಪ್ಪ ಹೇಳಿ ಸಾಕು. ಏಸಪ್ಪ ನಿಮ್ಮನ್ನ ತಪ್ಪಾದ ದಾರಿ ನಡೀತಾ ಇದ್ರೆ ನಿಮ್ಮನ್ನು ಸರಿಯಾದ ದಾರಿ ನಡೆಸ್ತಾರೆ. ಒಂದೇ ಸಲ ಯಾರಿಗೂ ಸರಿಯಾದ ದಾರಿ ನಡೀಲಿಕ್ಕೆ ಆಗೋದಿಲ್ಲ. ಈಗಲೂ ಹೇಳ್ತೀನಿ, ನಮ್ಮ ಮನಸ್ಸು ಬೇಡ ಅಂತಂದ್ರೆ ಬೇಡದಿರೋದು ಯೋಚನೆ ಮಾಡ್ತದೆ. ನಮ್ಮ ಕಣ್ಣು ನೋಡಬಾರ್ದಿದ್ರೆ ಅಂಥದ್ದೇ ನೋಡಿಸ್ತದೆ. ನಮ್ಮ ಬಾಯಿ ಮಾತಾಡ್ಬಾರ್ದು ಅಂತಾನೆ ಮಾತಾಡ್ಸ್ಬಿಡ್ತದೆ. ಇದ್ದಕ್ಕಿದ್ದವರೇ ಬಂದ್ಬಿಡ್ತಾ ನಮ್ಮ ಬಾಯಿಂದ. ದೇವ್ರನ್ನ ಬಿಡ್ಕೊಳ್ತೀವಿ. ಅವಾಗ ಅಪ್ಪ ದೇವರೇ ನನ್ನ ಬಾಯಿಗಿಂತ ಮಾತು ಬಂದ್ಬಿಡ್ತಾ ಬರಬಾರ್ದಾ? ಯೇಸು ಸ್ವಾಮಿ ಒಬ್ಬರಿಂದಾನೇ ಸಾಧ್ಯ. ನಮ್ಮ ನಾಲಿಗೆಯನ್ನು ಬದಲಾಯಿಸಲಿಕ್ಕೆ ದೇವರಿಂದ ಸಾಧ್ಯ. ನಮ್ಮ ಕಣ್ಣುಗಳ ನೋಡಿದ ಕೆಟ್ಟ ನೋಟಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ. ನಮ್ಮಲ್ಲಿದ್ದ ಪ್ರತಿಯೊಂದು ಪಾಪದ ಕ್ರಿಯೆಗಳನ್ನು ಸುಟ್ಟಾಕಲಿಕ್ಕೆ ಯೇಸು ಸ್ವಾಮಿ ಒಬ್ಬರಿಂದಾನೇ ಸಾಧ್ಯ. ಎಲ್ಲವನ್ನ ಯೇಸು ಕ್ರಿಸ್ತನ ಸಿಲುಬೆಗೆ ಹಾಕಿ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟದನ್ನ ಯೇಸು ಕ್ರಿಸ್ತನ ಸಿಲುಬೆಗೆ ಹಾಕಿ ಯೇಸು ಸ್ವಾಮಿ ನಿಮ್ಮನ್ನು ಇವತ್ತು ಕಾಪಾಡ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು? ಮೊದಲನೇದಾಗಿ ತನ್ನ ಪದವಿನ ಬಿಟ್ಕೊಟ್ರು. ಎರಡನೇದಾಗಿ ದಾಸರಾದರು. ಮೂರನೇದಾಗಿ ತನ್ನನ್ನು ಬರಿದು ಮಾಡ್ಕೊಂಬಿಟ್ರು, ಎಂಟಿ ಹ್ಯಾಂಡ್ ಆಗಿಬಿಟ್ರು. ನಾಲ್ಕನೇದಾಗಿ ಅಷ್ಟು ದೊಡ್ಡ ದೇವರು ಮನುಷ್ಯನಾಗಿ ಚಿಕ್ಕವರಾದರು. ಅಲ್ಲಿಂದ ಅವರು ವಿಧೇಯರಾಗಿರೋ ಕಾರಣಕ್ಕೋಸ್ಕರ ಎಲ್ಲ ನಾಮಕ್ಕಿಂತಲೇ ಮೇಲಾದ ನಾಮ ಮಾಡಿದಾಗೆ ನಿಮ್ಮನ್ನು ಕೂಡ ದೇವರಿಗೆ ವಿಧೇಯರಾದಾಗ ನಿಮ್ಮನ್ನು ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ನೆಂಟರ ಮುಂದೆ ಮೇಲು ಸ್ಥಾನಕ್ಕೆ ನಮ್ಮ ದೇವರು ಹತ್ತಿಸ್ತಾರೆ. ಮೇಲಕ್ಕೆ 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 ಹೋಗ್ಬೇಕಾ?
ಶ್ರೀ ಯೇಸು ನಾಮ ನಿಮ್ಮ ನಾಲಿಗೆಯಲ್ಲಿ ಇರಲಿ. ಶ್ರೀ ಯೇಸುವಿನ ಮುಂದೆ ನೀವು ತಪ್ಪುಗಳು ಒಪ್ಕೊಳ್ಳಿ. ಯೇಸು ಸ್ವಾಮಿನ ನೀವು ನಂಬಿಕೆಯಿಂದ ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟೇ ಪರಲೋಕ ತಂದೆ ಆಶೀರ್ವಾದ ಕೊಡ್ತಾರೆ, ಸಹಾಯ ಮಾಡ್ತಾರೆ. ನಿನ್ನೆ ಒಬ್ಬ ಮುಸ್ಲಿಂ ಅವರು ಹೇಳ್ತಿದ್ದ ಯೇಸು ಸ್ವಾಮಿ ದೇವರೇ ಅಲ್ಲ ಅಂತ ಹೇಳಿ. ನಾನು ಹೇಳಿದ್ದೀನಿ ಬರ್ತೀನಪ್ಪ, ನಾನು ವಾರಕ್ಕೆ ಒಂದು ಸಲ ಆದರೂ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿದ್ದೀನಿ. ಯಾಕಂತ ಅವನು ಯೇಸು ಸ್ವಾಮಿ ದೇವ್ರದ್ದು ಅವ್ನು ತೋರಿಸ್ಕೊಡ್ಲೇಬೇಕು. ಅದು ಯೇಸು ಸ್ವಾಮಿ ಅಲ್ಲ ಅಂತೆ, ಅದ್ರ ಬದಲಿಗೆ ಬೇರೆ ಯಾರನ್ನೂ ಸಿಲ್ಬೇಕು ಹಾಕ್ಬಿಟ್ರಂತೆ. ನಾನು ಅದಕ್ಕೆ ಆಧಾರ ಸಮೇತ ತೋರಿಸ್ಕೊಡ್ತೀನಪ್ಪ ಅಂತೇಳಿ ನಿನ್ನೆ ಅರ್ಧ ಗಂಟೆ ಮಾತಾಡಿದ್ದೀನಿ, ಬರೋರು ಅರ್ಧ ಗಂಟೆ ಮಾತಾಡ್ತೀನಿ, ಇನ್ನೊಂದು ವಾರ ಅರ್ಧ ಗಂಟೆ ಮಾತಾಡ್ತೀನಿ. ಮಾತಾಡಿದ್ಮೇಲೆ ಆ ಅಲ್ಲಾಹ್ ಅಂತ ಹೇಳುವಂಥ ಬಾಯಿಂದ ಏಸಪ್ಪ ಅಂತ ಹೇಳಿಸ್ಬಿಟ್ಟು ಮಾಡಿಸೇ ಅವ್ರ ದಯವಿಟ್ಟು ತಂದೆ ದೇವರನ್ನ ಮಾತ್ರ ಹೆಸರು ಹಿಡಿದ್ರೆ ಆಗೋದಿಲ್ಲಪ್ಪ. ಪವಿತ್ರಾತ್ಮ ಕೇಳಿದ್ರೆ ಆಗೋದಿಲ್ಲ. ಯೇಸು ನಾಮ ಹೇಳ್ದಾಗಲೇ ಪವಿತ್ರಾತ್ಮ ಸಹಾಯ ಮಾಡೋದು, ಯೇಸು ನಾಮ ಹೇಳ್ದಾಗಲೇ ತಂದೆ ದೇವರ ಆಶೀರ್ವಾದ ಮಾಡೋದು. ಮೂವರು ಒಂದೇನೆ, ಆದರೆ ಕಾರ್ಯಗಳು ಬೇರೆ ಅಷ್ಟೇ. ಅಲ್ಲಲ್ಲಿಯ ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮ ಶಿಲ್ಬೆಯನ್ನು ನಾವು ಹೊತ್ತುಕೊಂಡು ದಿನಾಲು ಹೊತ್ಕೊಳ್ಳೋಣ, ಕ್ರಿಸ್ತನ ದಾರಿಗೆ ಹೋಗೋಣ. ಅಪ್ಪ ಕರ್ತನೆ, ತಪ್ಪಾಯ್ತು 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 1000 ಸಲ ಕೇಳ್ರಿ, ಏನಾಗ್ಬಿಡೋದಿಲ್ಲ. ಉದ್ದ ತಪ್ಪ ಕಡಿಮೆ ಮಾಡೋದಿಲ್ಲ. ನಿಮ್ಮ ಅಮ್ಮನ ಮುಂದೆ ತಪ್ಪಾಯ್ತು ಕೇಳಿ ತೆಗೆದು ದವಡೆ ಹೊಡಿತಾರೆ. ಯೇಸು ಮುಂದೆ ಕೇಳ್ರಿ. ನೀವು ಮಾಡೋದು ಕೆಲಸಗಳನ್ನ ಇನ್ನೊಬ್ರು ಹೇಳಕ್ ಹೋಗ್ಬೇಡ್ರಿ. ಹೇಳಕ್ ಹೋದಾಗ ಅವಳು ಎಂತೊಳದು ಈಗ ಗೊತ್ತಾಯ್ತಪ್ಪ ಬಂದಾಗ ಹಿಂಗಿದ್ರು ಹಿಂಗೆ ಹೇಳ್ತಾರೆ. ಜನಗಳ ಜೊತೆ ಹೇಳಕ್ ಹೋಗ್ಬೇಡಿ. ದೇವ್ರ ವಾಕ್ಯದಲ್ಲಿದೆ, ಸಭಾಪಾಲಕರ ಜೊತೆ ಎಲ್ಲ ಹೇಳಿ ಒಪ್ಪಿಸ್ಬೇಕು ಅಂತೇಳಿ. ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಲೇಬೇಡಿ ಹೇಳ್ತೀನಿ. ಯಾಕಂತ ನನಗೂ ನಿಮ್ಮ ಗುಣಗಳು ಗೊತ್ತಾಗ್ಬಾರ್ದು, ನಿಮಗೆ ನನ್ನ ಗುಣಗಳು ಗೊತ್ತಾಗ್ಬಾರ್ದು. ದೇವ್ರ ಮುಂದೆ ಒಪ್ಪಿಸಿ. ಯಾಕಪ್ಪ 5ನೇ ಅಧ್ಯಾಯದಲ್ಲಿ ಬರ್ತದೆ, ಒಬ್ರಿಗೊಬ್ರು ಹೇಳ್ಕೊಳ್ಳಿ ಅಂತೇಳಿ. ಆ ಕಾಲದಲ್ಲಿ ಹೇಳ್ಕೊಂಡ್ರೆ ನಡೀತಿತ್ತು. ಈಗ ಒಬ್ರಿಗೊಬ್ರು ಹೇಳ್ಕೊಳ್ಳೋದು, ನೀವು ಒಂದು ಸಭಾಪಾಲಕರು ಹೇಳ್ಕೊಂಡು ಒಪ್ಪಿಸ್ಕೊಂಡ್ರೆ ಸಭಾಪಾಲಕರು ಸೇರಿರೋದಿಲ್ಲ ಕಣ್ರಿ. ಆ ಕಾರಣಕ್ಕೋಸ್ಕರ ಯೇಸು ಕ್ರಿಸ್ತನ ಶಿಲುಬೆಗೆ ಎಲ್ಲವನ್ನು ಹಾಕಿ. ಹಾಗೇನೆ 20ನೇ ತಾರೀಕಿಗೆ ಬರುವಾಗ ಯೇಸು ಹುಟ್ಟಿ ಬಂದ ಪುನರುತ್ಥಾನದ ಶಕ್ತಿಯನ್ನು ನಾವು ಕಾಣಬೇಕು. ಯೇಸು ಪುನರುತ್ಥಾನದ ಶಕ್ತಿಯನ್ನು ನಾವು ಕಾಣಬೇಕು. ಹಾಗಾದ್ರೆ 20ನೇ ತಾರೀಕಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಈಗಲಿಂದ ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಕೂಡ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ತೋರಿಸಲಿ. ಆಮೇನ್ ಆಮೇನ್. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.